ಅದೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಣಜಿ. ಓಹೋ ಏನ್ಲ ಪಾಪ ಹಂಗಂದ್ರೆ ಹಾ ನಿನ್ಗೂ ಹಂಗ ಅನ್ಕೊಂಬಿಡ ಮತ್ತೆ ನನ್ಗೆ ಅದೆಲ್ಲ ಹೇಳಕ್ ಬರಲ್ಲ ಕಣ್ಲ ಪಾಪ ಅದೇನಂತದ್ಯಾ ನಿನ್ಗೂ ಹಂಗ ಅನ್ಕೊಂಬಿಡು ಮತ್ತೆ. ಏ ಅಜ್ಜಿ, ನೆನ್ನೆಗೆ 2025 ಹೋಗಿ ಇವತ್ತಿಗೆ 2026 ಬಂದಿತ್ತಲ್ಲ, ಅದಕ್ಕೆ ಹೇಳಿದ ಹೊಸ ವರ್ಷ ಅಂತ ಹೇಳಿ ಕರೆಯಲ್ವೇನಜ್ಜಿ, ಅದಕ್ಕೆ ಹೇಳಿ ನಿನಗೆ ಶುಭಾಶಯಗಳು ಹೇಳ್ತಿದ್ದೆ ಕಣಜ್ಜಿ. ನಮ್ಮ ಸ್ಕೂಲಾಗ ಹೇಳ್ಕೊಟ್ಟಿದ್ದಾರೆ ಮನೆಯವರಿಗೆಲ್ಲ ಹೇಳ್ ಬರ್ಬೇಕಂದ್ರಪ್ಪ ಅಂತ ಹೇಳಿ, ಅದಕ್ಕೆ ನಿನಗೂ ಹೇಳ್ತಿದ್ದೆ ಕಣಜ್ಜಿ. ನಿನಗೆ ಅದನ್ನು ಹೇಳಕ್ ಬರಲ್ವೇನಜ್ಜಿ ನಿನಗೆ? ಲಾ ಪಾಪ ನಾನು ಎಂದಾರ ಈ ಸ್ಕೂಲ್ಗೆ ಹೋಗಿದ್ರೆ ನನಗೂ ಮೇಸ್ಟ್ ಅವೆಲ್ಲ ನೀವು ಹೇಳ್ಕೊಡ್ತಿದ್ರು ಕಣ್ಲ. ನಾನೆಂದು ಈ ಸ್ಕೂಲ್ಗೆ ಹೋಗಿಲ್ಲ, ನನಗೆಲ್ಲ ಗೊತ್ತಾಗುತ್ತವೆಲ್ಲವ. ಏನ ನಿಮ್ಮಂತಾರೆ ಹೇಳ್ದಾಗ ಕೇಳ್ಕೊಂಡು ಹ್ಞೂ ಅನ್ಕೊಂಡು ಸುಮ್ಮನಾಗದ ಆಟ ಯಾಕಡ. ಸರಿ ಕಣಜ್ಜಿ, ಆತು. ನಿಂಗೆ ಹೇಳಕ್ ಬರ್ಲಿಲ್ಲ ಆದ್ರೆ ಆಟೆಯ ಅಜ್ಜಿ, ತಾತ ಇವತ್ತು ಕೇಕ್ ಕಟ್ಟಕ್ಕೆ ಹೋಗುತ್ತಲ್ಲ, ಆಗ ಒಂದು 2 ಕೆಜಿ ಕೇಕ್ ತಗೊಂಬರಕ್ಕೆ ಹೇಳಜ್ಜಿ. ಎಲ್ಲರ ಮನೆಗೂ ಕೇಕ್ ಕುಯ್ತಿದ್ದಾರೆ, ನಾವು ಸಂಜೆನಾಗ ಕೇಕ್ ಎಲ್ಲ ಕುಯ್ಯೋಣ ಹೇಳಜ್ಜಿ ಅಂತ ತಾತಂಗೆ. ಅಲ್ಕಂಡ್ಲ ಪಾಪ ನೆನ್ನೆ ದಿವ್ಸ 20 ರೂಪಾಯಿ ಇಸ್ಕೊಂಡೋದಲ್ಲ ನೀನು. ನಮ್ಮ ಎಷ್ಟು ಕೇಕ್ ತರನ್ ಕಣಜ್ಜೆ, ಎಲ್ಲರಿಗೂ 20 ರೂಪಾಯಿ ತರ ಕೇಳಿದಾರೆ ಅಂತೇಳಿ ನೆನ್ನೆಲ್ಲ ಇಸ್ಕೊಂಡು ಹೋಯ್ದ್ಯಾ. ನೋಡಿದ್ರೆ ಮತ್ತಿರ್ಗವ ಮನೆಗೆ ಕೇಕ್ ತಗೋಬಾ ಅಂತ ಹೇಳ್ತಿದ್ದೆಲ್ಲ ಪಾಪ. ಈ ಸ್ಕೂಲಾಗೆ ಕೇಕ್ ಕುಯ್ತಾರಲ್ಲ ಅಲ್ಲೇ ತಿನ್ಕೊಂಬರಾಗತ್ಲಾಗಿ ಮನೆಗೊಂದ್ಸಲ ಏನ್ ಮಾಡಕ್ಕೆ. ಏ ಅಜ್ಜಿ, ಅವ್ರೇನು ಹೊಟ್ಟೆ ತುಂಬ ಕೊಡ್ತಾರೆ ಅನ್ಕೊಂಡಿ ಏನಜ್ಜಿ? ಒಂದೊಂದು ಪೀಸ್ ಕೊಡ್ತಾರೆ ಆಟೆಯ. ಸುಮ್ಮನೆ ತಾತಗೆ ಹೇಳಜ್ಜಿ ನೀನು ತಾಂಬರಕ್ಕೆ ಅಂತ. ತಿರಾ 2 ಕೆಜಿ ತರಲಿಲ್ಲ ಅಂತ ಅಂದವ, ಒಂದು ಅರ್ಧ ಕೆಜಿನ ತಗೊಂಬರಕ್ಕೆ ಹೇಳಜ್ಜಿ. ಎಲ್ಲರ ಮನೆಗೂ ಕೇಕ್ ಕುಯ್ಬೇಕಾದ್ರೆ ನಾವು ಕುಯ್ಲಿಲ್ಲ ಸರಿಯಾಗುತ್ತೇನಜ್ಜಿ? ತಾಂಬರಕ್ಕೆ ಹೇಳಜ್ಜಿ ನೀನು. ತಾತ ಏನಾರ ನಾನು ಸ್ಕೂಲ್ ಹೋಗೋತ್ತಿಗೆ ಬಂದ್ರೆ ನಾನು ಹೇಳ್ತೀನಿ, ತಾತ ಬರ್ಲಿಲ್ಲ ಅಂತಂದ್ರೆ ನೀನು ಹೇಳ್ಬಿಟ್ಟು ತರ್ಸಜ್ಜಿ ನೀನು. ಲಾ ಪಾಪ ಅದೇನ್ ಕೋಳಿ ಸಾರು ಮುದ್ದೆ ಕೆಟ್ಟೋತೆ ಅನ್ಲ. ಹೊಟ್ಟೆ ತುಂಬ ತಿನ್ನಕ್ಕೆ ಏನೋ 1 ಪೀಸ 2 ಪೀಸ ತಿಂತಾರ ಆಟೆಯಪ್ಪ. ನೀನ್ ನೋಡಿದ್ರೆ ನನಗೆ ಹೊಟ್ಟೆ ತುಂಬ ತಿನ್ಬೇಕು ಅಂತೀಯಲ್ಲ ನೀನು. ನೀ ಸರಿಯಾದ ಅಣ್ಣ ಕಣ ನೀನು. ಸುಮ್ಮನಾಗಿ ಈ ಸ್ಕೂಲಾಗ ಏನ್ ಕೊಡ್ತಾರ ತಿನ್ಕೊಂಬರಾಗ ನೀನು ಆಡ್ತಿ ಹಂಗೆ ನೀನು. ನಾನು ಹೋಗಿ ನಮ್ಮ ಅಜ್ಜಿಗೆ ಹೇಳ್ತೀನಿ, ನಮ್ಮ ತಾತನಿಗೆ ರಾತ್ರಿ ದಿವಸ ಹೇಳಿದ್ರೆ ಊಟ ತಿನ್ನಲ್ಲ ಕೇಕ್ ತಂದು ಮನೆಗೆ ಇಟ್ಟಿರ್ತಿತ್ತು. ಸ್ಕೂಲ್ ಹೋಗೋ ಹೊತ್ತಿಗೆ ನಾನು ಕೇಕ್ ಕುಯ್ದು ಹೆಂಗ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲ ಮನೆಗೆಲ್ಲ ಹೇಳಿ ಸ್ಕೂಲಿಗೆ ಹೋಗ್ಬೋದಿತ್ತು. ನಮ್ಮ ಅಜ್ಜಿಗೆ ಹೇಳಿದ್ರೆ ಬರೀ ಮಾತಾಡ್ತದ ಆಟೆಯ. ಏನಾರು ಹೇಳಿ ತರ್ಸೋದು ಒಂದೀಟ ನನ್ನ ಮೊಮ್ಮಗ ಏನೋ ಕೇಳ್ತಿದ್ದಾನೆ ಅನ್ನೋದೇಲ್ವಲ್ಲ ನಮ್ಮ ಅಜ್ಜಿ. ಯಾಕಂದ್ರೆ ಇತ್ತೀಚೆಗೆ ಹಿಂಗೆ ಆಗ್ತಿತ್ತ ಏನಾತ್ಲಾಗಿ. ನಮ್ಮ ತಾತ ಬರ್ಲಿ ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಬಂದ್ರೆ ನಾನು ಹೇಳಿ ಹೋಗ್ತೀನಿ. ಸಂಜೆಗೆ ನಮ್ಮ ಅಜ್ಜಿ ಕೇಕ್ ಕುಯ್ಬೇಕಾದ್ರೆ ಪಾಪ ಒಂದು ಪೀಸ್ ಕೂಡ ನಂದು ಚೆನ್ನಾಗೈತೆ ಅನ್ನತ್ತಲ್ಲ, ಆಗಿರೋದು ಈ ಅಜ್ಜಿ ಮಾರಿ ಹಬ್ಬ. ಸರಿ ಕಣ್ಲ ಪಾಪ ಆತು. ಈಟು ಒಂದು ಮಾತಾಡ್ತಿದ್ಯಾ ನೀನು ಒಂದೇಕೆ. ನೀನ್ ತಾತ ಬರುತ್ತಲ್ಲ ನೀನೇ ಹೇಳ್ಬಿಟ್ಟು ಅದೇ ಹಂಗೆ ತರಿಸ್ಕೊಂತ ಕೇಕ ತರಿಸ್ಕೊಳ ನಾನು ನೋಡ್ತೀನಿ. ತಿರತ್ತ ಅಂದ್ರೆ ನಾವು ನಮ್ಮ ಪಿಸ್ ತಿನ್ಕಂತೀವಿ. ತರ್ಸು ಮತ್ತೆ. ಬಂದ್ಬಿಡಜ್ಜಿ. ನಾನ್ ತರ್ಸಿದ್ದು ಮಾತ್ರ ಬಂದು ತಿಂತೀನಿ ಅಂತ ಮಾತ್ರ ಹೇಳ್ತೀಯ. ನೀನೇ ಹೇಳಜ್ಜಿ ಒಂದೀಟ ತಾತಂಗೆ ತಾಂಬರಕ್ಕೆ ಅಂತ ಹೇಳಿದ್ರೆ ನಾನೇ ಕೇಳಲ್ಲ ಪಾಪ ಅಂತ ಹೇಳಿ ಕೂಗಾಡ್ತೀಯಲ್ಲಜ್ಜಿ ನೀನು. ಒಂದೀಟ ಹೇಳಿದ್ರೆ ಏನಾಗ್ಬಿಡುತ್ತೆ? ನಾನು ಸ್ಕೂಲ್ಗೆ ಹೋಗಲ್ವೇನಜ್ಜಿ? ಸರಿ ಕಣ್ಣ ಅಲ್ಲ ಪಾಪ ಹೇಳ್ತೀನಿ ತಗೊಳ, ಇನ್ನೇನ್ ಮಾಡಕ್ಕಾಗ್ತೆ. ನೋಡಂತ ನಿಮ್ ತಾತ ಬಂದ್ಮೇಕೆ ಒಂದ್ ಮಾತಂಗ ಅಂತೀನಿ. ತಿರತ್ತ ಅಂದ್ರೆ ತರ್ಲಿಲ್ಲ ಅಂತಂದ್ರೆ ನಾನೇನು ಮಾಡಕ್ ಆಲ್ಕಡ. ಏನ್ರವ ಆಗ್ಲಯ್ಯ ಅಜ್ಜಿದುವೆ ಮೊಮ್ಮಗುಂದುವೆ ಇವುಟೊಂದು ವಿವಾದಗಳು ನಡೀತಿದಾವೆ. ಏನ್ ಮಾತಾಡ್ಕಂತದ್ರ? ಸಂಜೆಗೆ ಏನಾರ ಕೋಳಿ ಗಿಳಿಯ ನಿಮ್ ದುಡ್ಡಗೆ ತರಿಸ್ತೀವಿ ಅಂತ ಮಾತಾಡ್ಕಂತದ್ರ, ಇಲ್ಲ ಅಂತಂದ್ರೆ ಕೇಕ್ ತಂದು ಕುಯ್ಯೋಣ ಅಂತ ಹೇಳಿ ಮಾತಾಡ್ಕಂತದ್ರ. ಅಯ್ಯ ಏನು ಇಲ್ಕಣ್ ಬಾರಮ್ಮ, ನಿನ್ ಮಗು ನಿನ್ನೇನು ಯಾವಾಗ್ಲೂ ಬರೀ ನಮ್ಮನ್ ಗೋಳಿಯೋದು ಆಟ ಕೆಲಸ ಅವನು. ಅದೆಂತದ ಒಂದಿಟ್ಟು ಕೇಕ್ ತಂದು ಮಾಡ್ಬೇಕಂದ್ಕಣಮ್ಮ. ನಿಮ್ಮ ಮಾವಯ್ಯ ಬಂದಾಗ ಕೇರ್ಪೇಟೆಗೆ ಹೋಗುತ್ತಲ್ಲ ಆಗ ಒಂದು ಮಾತು ಹೇಳ್ಬಿಡಮ್ಮ, 1 ಕೆಜಿ ಕೇಕ್ ತಗೊಂಬನ್ನಿ ಮಾವಯ್ಯ ಹಿಂಗಂತ ಹೇಳೋಗಿದ್ದಾನೆ ಪಾಪ ಅಂತೇಳಿ ನೆನಪು ಮಾಡ್ಕೊಂಡು ಹೇಳೋ ಮತ್ತಿ. ಅದಕ್ಕೆ ಹೇಳಿ ಕೂಗಾಡ್ತಿದ್ದ ನನ್ನ ಜೊತೆಗೆ. ನೀನೇ ಬೇಕು ಅಂತ ಹೇಳಲ್ ಕಣಜಿ, ನಮ್ಮ ತಾತ ತಗೊಂಬರುತ್ತೆ ಹೇಳಿದ್ರೆ ಅಂತ ಹೇಳಿ ನನ್ನ ಜೊತೆ ಕೂಗಾಡ್ತಿದ್ದಾನೆ ಕಣಮ್ಮ. ಒಂದಿಟ್ಟು ಹೇಳು ಮತ್ತೆ ತಗೊಂಬರ್ಲಂತೆ ಅವನ ಮನೆಗೆ ನಾವು ನಮ್ಮ ಪೀಸ್ ತಿನ್ಕಂತೀವಿ. ಸರಿ ಕಣ ತಾತು, ಒಂದು ಅರ್ಧ ಕೆಜಿ ತರ್ಸೋನಂತ ತಗೊಳ್ಳಿ. ಏನೊಂದು 200 ರೂಪಾಯಿ 250 ರೂಪಾಯಿ ಇರುತ್ತೆ ಆಟ ಯಾಕಡಂತೆ. ಎಲ್ಲ ಮನೆಯವರೆಲ್ಲ ತಿನ್ಕೊಂಬೋದು. ಒಂದು ಅರ್ಧ ಕೆಜಿನ 1 ಕೆಜಿನ ತಗೊಬನ್ನಿ ಅಂತಂದ್ರೆ ಮಾವ ಇವಾಗ ತಗೊಂಬರುತ್ತಂತೆ. ಏನೂ ಇಲ್ಲ ಕಣ್ಲ ಪಾಪ. ನಿಮ್ಮ ತಾತ ಅವತ್ತ ಜಾಮೂನ್ ಪ್ಯಾಕೆಟ್ ತಂದಿತ್ತು, ಅದನ್ನೇ ಅಟ್ಲಾಗಿ ಹಾಕ್ಬಿಟ್ಟು 1 2 ಜಾಮೂನ್ ಮಾಡ್ತೀನಿ ಕಣ್ಲ. ಜಾಮೂನ್ ಮಾಡಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ತೀನಿ ಕಣ. ಇನ್ನೇನು ಮಾಡಲ್ಲ ನಾನು ಆಟ ಮಾಡೋದು. ಅಮ್ಮ ನಾನು ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಜಾಮೂನ್ ಮಾಡಮ್ಮ. ನಾನು 1 2 ತಿನ್ಕೊಂಡು ನನ್ನ ಫ್ರೆಂಡ್ಸಿಗೂ 1 2 ಬಾಕ್ಸ್ ಹಾಕೊಂಡು ತಗೊಂಡು ಹೋಗ್ತೀನಿ. ಬಿರ್ನೆ ಮಾಡಮ್ಮ ಒಂದೀಟ. ಲಾ ಪಾಪ ನೀನು ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಎಲ್ಲಿ ಮಾಡೋಕ್ಕಾಗತ್ತಾ? ಒತ್ತಾಗತ್ತೆ ಕಣ, ಆಟೋದಕ್ಕೆ
ಮಾಡಕ್ಕಾಗಲ್ಲ. ಈ ಸ್ಕೂಲಿಂದ ಬರೋಗು. ಬಂದು ತಿನ್ನಿವಂತ ಹೋಗು. ನಾವು ಯಾರು ತಿಂದಿರೋ ಕಣಂತ ಹೋಗು. ನಿನಗೆ ಅಂತೇಳಿ ಮಡಗಿರ್ತೀವಿ. ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲವ ನಾಳೆ ತಗೊಂಡೋಗು ಅಂತ ಹೋಗು. ಈಗೆಲ್ಲ ಪಾಪ ಆಟ ಬಿರ್ನೆ ಮಾಡ್ಕೊಡಕ್ಕಾಗತ್ತೆ. ನಿಧಾನ ಆಗತ್ ಕಣ ಒಂಚೂರ. ಸರಿ ಕಣ ಮಾತು. ನನ್ನಕ್ಕೆ ನನಗೊಂದು ಬಾಕ್ಸಿಗೆ ಮಾಡ್ಬಿಟ್ಟು ಮ್ಯಾಗಡಿಕೆ ಸೆಲ್ಫ್ ಮ್ಯಾಕಿಡಮ್ಮ. ಯಾರಿಗೂ ನೆಟಕ್ಬಾರ್ದು ಅಂತ ಜಾಗಕ್ಕೆ ಇಡು. ಮತ್ತೆ ಎಟಕುತ್ತೆ ಅಂದ್ಬಿಟ್ಟು ಎಲ್ಲ ತಗೊಂಡ್ ತಿನ್ಕೊಂಡ್ಬಿಟ್ಟಿರ ಮತ್ತೆ ನಾನು ಸ್ಕೂಲಿಂದ ಬರೋ ಹೊತ್ತಿಗೆ. ಅಯ್ಯಯ್ಯ ಅಂತ ಸಣ್ಣ ಮಕ್ಳು ಯಾರು ಇಲ್ಕಣಂತ ಹೋಗು. ಸೆಲ್ಫ್ ಹತ್ಬಿಟ್ಟು ಹೋಗಿ ಜಾಮೂನ್ ತಗೊಂಡ್ ತಿನ್ನ ಅಂತಾರು. ಯಾರು ಇಲ್ಕಣಂತ ಹೋಗು ನಿನ್ನನ್ ಬಿಟ್ರೆ. ಅದೇ ಒಂದೀಟ ನೇತ್ರನ್ ತಕ್ಕ ಹೋಗಿ ಬರ್ಬೇಕಿತ್ತು ಕಣತ್ತೆ. ಕೊತ್ಮರಿ ಸೊಪ್ಪಿತ ಏನೋ ಕೇಳ್ಕೊಂಡು ಒಂದೀಟ ಇಸ್ಕೊಂಬರ್ಬೇಕಿತ್ತು ಕಣತ್ತೆ. ಪಲಾವ್ಗೆ ಕೊತ್ಮರಿ ಸೊಪ್ಪಿಲ್ಲ ಅಂತಂದ್ರೆ ಏನೋ ಚೆನ್ನಾಗಿರಲ್ ಕಣತ್ತೆ. ಹೋಗಿ ಒಂದೀಟ ಇಸ್ಕೊಂಬತ್ತೀರ. ಅಯ್ಯ ಅವ್ರ ಮನೆಗೆ ಹೋಗಿ ಕೊತ್ಮರಿ ಸೊಪ್ಪು ಇಸ್ಕಬಾ ಅಂತ ಹೇಳ್ತಿದ್ಯಲ್ಲಮ್ಮ ನೀನು. ಅವ್ರು ಎಂದಾರ ಹೋಗಿ ತಂದಿರ್ತಾರೆ ಅನ್ಕೊಂಡಿಯ. ಅದೇ ಲಕ್ಷ್ಮಕ್ಕ ಹೊಲ್ದಾಗ ಒಯ್ದಿರ್ತಾಳಲ್ಲ, ಅಲ್ಲಿ ಒಂದ್ ಕಡ್ಡಿ 2 ಕಡ್ಡಿ ಕಿತ್ಕೊಂಬಂದು ಸಾರ್ಗ ಹಾಕಣದೆ ಕಣಂತಾಗ ಅವ್ರು ಎಂದು ತರಲ್ ಕಣಂತೆ. ಸುಮ್ಮರು ನೋಡ ನಿಮ್ಮ ಮಾವ ಏನಾರ ಕೋಳಿ ಗಿಳಿತ್ತಂದ್ರೆ ತೀರಾ ಒಂದ್ 2 ಕಟ್ ತರಿಸ್ಕೊಂಡ್ ಮಡಿಕೊಂಡ್ರಾಗತ್ತಂತೆ. ನೇತ್ರ ಇದ್ರೆ ಇಲ್ಲ ಅಂತ ಏನ್ ಹೇಳಲ್ ಕಣಂತೆ. ಹೋಗಿ ಒಂದೀಟ ಕೇಳ್ಕೊಂಬರಗಿ ಒಂದ್ ಮಾತ. ಇದ್ರು ಒಂದ್ 2 ಕಡ್ಡಿ ಇಸ್ಕೊಂಡಂತೆ. ಇಲ್ಲ ಅಂತಂದ್ರೆ ನೋಡೋಣ ಒಣ್ಣ ಏನಾರ ಇವತ್ತು ಬತ್ತೀನಂತೆ ಹೇಳೋಗಿತ್ತು. ತೀರಾ ಒಣ್ಣ ಬಂದ್ರೆ ಒಂದ್ 2 ಕಟ್ ತಗೊಂಡ್ ಮಡಿಕೊಂಡ್ರೆ ಆಗುತ್ತಂತೆ. ಅಲ್ಕಣಮ್ಮ ಮಂಜಿ, ಕೊತ್ಮೇರಿ ಸೊಪ್ಪಿಲ್ಲ ಅಂತಂದ್ರೆ ಪಲಾವ್ ಹಾಕಲ್ಲ ಅಂತ ಹೇಳಿತ. ಅದೊಂದ್ ಕಡ್ಡಿ ಇಲ್ಲ ಅಂದ್ರೆ ಏನಾಗಲ್ಲ. ಹೋಗತ್ತಾಗಿ ಏನೋ ಒಂಚೂರು ಹಾಕಿ ಅವರೆಕಾಳೆಲ್ಲನು ಹಾಕಿ ಮಾಡೋಗಿ ಏನು ಆಗಲ್ಲ ಕಣಂತೆ. ಭಾರಿ ಚೆನ್ನಾಗಿರುತ್ತೆ. ನಿಮ್ಮ ಮಾವ ಇನ್ನೇನು ಕೋಳಿ ಮಟನ್ ಏನಾರು ತರಕ್ ಹೋಗುತ್ತಲ್ಲ, ತೀರಾ ಅಲ್ಲೇ ಒಂದ್ 2 ಕಟ್ ತರ್ಸಿರಾಗುತ್ತೆ. ಹೋಗಮ್ಮ. ಈಗ ಯಾರು ಊಟಕ್ಕೆ ಅವ್ರ ಮಂತಕ್ಕೆ ಹೋಗಾರು. ಅವ್ರು ಹೋಗಿದ ತಕ್ಷಣ ಕೊಟ್ರಂಗಾರ ಮಾಡೋಣ. ಅವಳು ಕೂಡ ಮನ್ಸಲ್ಲ ಅವಳು. ಹೋಗ್ ಸುಮ್ನೆ ಏನಾರ ಒಂಚೂರು ಹಾಕಿ ಮಾಡೋಗತ್ಲಾಗಿ. ನಮ್ಮ ಅಜ್ಜಿನೂ ನಮ್ಮ ಅಮ್ಮನೂ ಏನೋ ಮಾತಾಡ್ತಿದಾರ. ಕೋಳಿ ಗಿಳಿ ತರ್ಸೋಣ ಇವತ್ತ ಅಂತ ಹೇಳಿ. ನೋಡೋಣ ಏನ್ ಮಾಡಕ್ ತರಿಸ್ತಾರೆ ಏನು ಅಂತ ಹೇಳಿ ಕೇಳಿ ನೋಡೋಣ. ಕೋಳಿ ಬೇಡ, ಸುಮ್ನೆ ಕಳ್ಬೋಟಿ ಏನಾರ ತರ್ಸಜ್ಜಿ ಅಂತ ಹೇಳಿ ಕಳ್ಬೋಟಿ ತರ್ಸ್ಬಿಡೋಣ. ಭಾರಿ ಚೆನ್ನಾಗಿರುತ್ತೆ ಅವರೇ ಕಲಾಕ್ಷನ್ ತಿಂತಿದ್ರೆ. ಅಜ್ಜಿ ಏನೋ ಕೋಳಿ ತರಿಸ್ತೀನಿ ಅಂತ ಹೇಳಿ ಮಾತಾಡ್ತಿದ್ರಲ್ಲ ಅಜ್ಜಿ. ಅಜ್ಜಿ ತರ್ಸೋದಿದ್ರೆ ಅದೇ ಕಲ್ಲು ಬೋಟಿ ತರ್ಸಜ್ಜಿ, ಭಾರಿ ಚೆನ್ನಾಗಿರುತ್ತೆ. ಹಸಿ ಅವರೇ ಕಲಾಕಂಡ್ ತಿಂತಿದ್ರೆ ಭಾರಿ ಚೆನ್ನಾಗಿರುತ್ತೆ ಕಣಜ್ಜಿ. ತಾತಗೆ ಹೇಳ್ಬು ಸುಮ್ಮನೆ ಅತ್ಲಾಗಿ ಕಳ್ಬೋಟಿ ತರ್ಸ್ಬಿಡಜ್ಜಿ ಅತ್ಲಾಗಿ. ಅಲ್ಲಲ್ಲ ಎತ್ಲ ಕಡೆಯಿಂದ ಕೇಳಿಸ್ಕೊಂಬಂದ ಪಾಪ ನೀನು. ಈಗಿನ್ನು ಅತ್ಲಾಗ ಹೋಗಿದ್ಯಾ? ಆಗ್ಲೇ ನಾನು ನಿಮ್ಮಮ್ಮ ಮಾತಾಡೋದ್ ಕೇಳಿಸ್ಕೊಂಡು ಅದು ಬೇಡ ಇತ್ತ ಸಜೆ ಅಂತ ಹೇಳಿ ಬಂದದಿಯಲ್ಲ. ಅದ್ ಹೆಂಗ್ ಕೇಳತ್ತ ನಿನಗೆ? ಮಟನು ಮೀನು ಅಂತಂದ್ರೆ ಅದೇನು ಬಾಯಿ ಬಿಡ್ತೀಯ ಏನ ಕಣ ಪಾಪ ಅತ್ಲಾಗಿ. ನೋಡಂತಾಳ ನಿಮ್ ತಾತ ಬಂದ್ಮ್ಯಾಕೆ ನೋಡಿ ತರ್ಸಿರ ತಾತ್ಲಾಗಿ. ನಾನು ನಡ್ಕೊಂಡ್ ಬರ್ತದ್ನಲ್ಲ, ನೀವಿಬ್ರು ಮಾತಾಡೋದು ಕೇಳಿಸ್ಕೊಂಡೆ ಕಣಜ್ಜಿ ಆಟಯ್ಯ. ತಾತ ಬಂದ್ಮ್ಯಾಗ ತರ್ಸಜ್ಜಿ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಅಮ್ಮ ಟೈಮ್ ಎಷ್ಟಾಯ್ತು ನೋಡಮ್ಮ. ಒತ್ತಿತ್ತಾಗೈತೆ ಹೆಂಗೆ ಒಂಚೂರು ನೋಡಿ ಹೇಳಮ್ಮ ಒಂಚೂರ. ಒತ್ತಾದ್ರೆ ತೀರಾ ಅಜ್ಜಿ ಕರ್ಕೊಂಡು ಹೋಗಿ ನಮ್ಮ ಮೇಸ್ಟಿಗೆ ಹೇಳ್ಬಿಟ್ಟು ಕಳಿಸ್ತೀನಿ. ಈಟೊಂದು ಲೇಟಾಗಿ ಬಂದಿಯಲ್ಲ ಪಾಪ ಅಂತ ಹೇಳಿ ಹೊಡಿತಾರೆ ಕಣಮ್ಮ ಅವರು. ಟೈಮ್ ಓಟ ಆಯ್ತು ನೋಡು. ಲಾ ಪಾಪ ನಿಮ್ಮ ಈ ಸ್ಕೂಲಾಗೆ ಇನ್ನು ಬೆಲ್ ಹೊಡಿಯಕ್ಕೆ ಇನ್ನು 10 ನಿಮಿಷ ಇತ್ಕಣು. ಬ್ಯಾಗ್ ತಗೊಂಡು ಹೋಗು ಬರ ಬನ್ನಿ. ಅದಕ್ಕೆ ಬೇರೆ ನಿನ್ನ ಅಜ್ಜಿ ಕರ್ಕೊಂಡು ಹೋಗ್ಬೇಡ, ನೀನು ಹೋಗೋ ಬಿರ್ಬನ್ನಿ. ಸರಿ ಕಣ ಮಾತು. ಅಜ್ಜಿ ಮರ್ಕೊಂಡ್ಬಿಟ್ಟೆ ಕಣಜ್ಜಿ. ಜಾಮೂನು ಮತ್ತೆ ಕಳ್ಬೋಟಿ ಎಲ್ಲ ತರಿಸಿ ಬಿರ್ಬಿರ್ನಿ ಮಾಡಿ ಇಟ್ಟಿರಿ. ಮತ್ತೆ ನಾನು 4:15ಗೆಲ್ಲ ಬಂದ್ಬಿಡ್ತೀನಿ ಕಣಜ್ಜಿ. ಇವತ್ತು ಬಿರ್ನಿ ಬಿಡ್ತಾರೆ ನಮ್ಮ ಸ್ಕೂಲ. ಲಾ ದಡ್ಡನ ಮಗನೆ, ದಿವಸ ಬರೋದು ನೀನು 4:15 ಅಲ್ವೆಲ್ಲ ಸ್ಕೂಲಿಂದವ. ಇವತ್ತೇನು ಹೊಸ್ದಾಗಿ 4:15 ಬತ್ತೀನಿ ಕಣಜ್ಜಿ ಅಂತ 7 ಹೋಗ್ತಿದ್ಯಲ್ಲ. ನನಗೇನು ಗೊತ್ತಿಲ್ವೇನ್ಲ? ಯೋಟದಿಗೆ ಸ್ಕೂಲ್ಗೆ ಹೋಗ್ಬೇಕು, ಯೋಟದಿಗೆ ಸ್ಕೂಲ್ ಬಿಡುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ ಪಾಪ ನಿನಗೆ. ಅದೇ ತಿನ್ನೋದಾಗ್ಲಿ ಅಲ್ಲಿಗೆತ್ತಿಡಿ ಇಲ್ಲಿಗೆತ್ತಿಡಿ ಅಂತ ಹೇಳಿ ಜಾಗ ತೋರಿಸಿ ಹೋಗ್ತೀಯ. ಬರೀ ತಿನ್ನೋದನ್ನೇ ನೋಡ್ತೀಯಲ್ಲ. ಹೋಗೋ ಬ್ಯಾಗ್ನ ತಕೊಂಡು ಬಿರ್ಬಿರ್ನು ಹೋಗ್ ಮತ್ತೆ. ಒತ್ತಾತು ಅಂತೇಳಿ ಇಲ್ಲ ನಿಂತ್ಕೊಂಡಿಯ. ಹೋಗೋಗಿ ಬಿರ್ನಿ. ಲಾ ಪಾಪ ಟೈಮ್ ಆಗುತ್ತೆ ಕಣ್ಲ. ತಗೊಳ್ಳ ಬ್ಯಾಗ ಬಿರ್ಬಿರ್ನು ಹೋಲ. ಇವತ್ತು ಹೊಸ ಈ ಸ್ಕೂಲಾಗ ಏನೇನಾರವ ಸ್ಪೀಡ್ಗಳು ಮಾಡಿರ್ತಾರೆ. ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಬರಲ್ಲ ಸ್ಕೂಲ್ಗೆ ಹೋಗಿ. ಅದು ಜೋಡ್ ಮಾತಾಡ್ಕೊಂಡು ನಿಂತ್ಕೊಂತೀಯ ಅತ್ಲಾಗಿ. ಅಜ್ಜಿ ಬಾಯ್ ಕಣಜ್ಜಿ. ಏನಾರ ಒಂದು 10 ರೂಪಾಯಿ 20 ರೂಪಾಯಿ ಕೊಡ್ತೀರಜ್ಜಿ? ಸ್ಕೂಲ್ ಕಡೆಗೆ ಹೋಗ್ಬೇಕಂದ್ರೆ ಹಂಗೆ ಏನಾರು ತಿನ್ಕೊಂಡು ಹೋಗ್ತೀನಿ ಒಂಚೂಡ. ಅಯ್ಯ ಸತ್ವಾಗ್ಲೂ ಇಲ್ಕಂಡ್ಲ ಪಾಪ. ನಾನು ಇಲ್ಲಿ ಬ್ಯಾಂಕ್ ಹೋಯ್ದಿನೇನ, ಇದ್ದಿದ್ದ ದುಡ್ಡೆಲ್ಲ ಖರ್ಚಾಯ್ತು ಕಣ. ನಾಳೆ ಕನ್ನಡದ ಬ್ಯಾಂಕ್ ಹೋಗ್ತೀನಿ. ಒಂದು 50 ರೂಪಾಯಿ ಕೊಟ್ಟನಂತ ಹೋಗಿ ಬಿರ್ಬುನಿ ಸ್ಕೂಲ್ಗೆ. ಸರಿ ಆತು. ಬ್ಯಾಗ್ ಕೊಡಮ್ಮ, ನಾನು ಹೋಗ್ತೀನಿ ಕಣಂತೆ. ನಮ್ಮ ಅಜ್ಜಿಗೆ ನಾನು ಎಂದಾರ ಈ ದುಡ್ಡು ಕೇಳ್ಬಿಟ್ರೆ ಸಾಕು. ಸತ್ವಾಗ್ಲೂ ಇಲ್ಕಂಡ್ಲ ಪಾಪ ಅಂತ ಯಾವಾಗಲೂ ಸತ್ಯ ಮಾಡತ್ತತ್ಲಾಗಿ. ಕೊಡಮ್ಮ, ಹೋಗ್ತೀನಿ ನಾನು. ಬರೀ ನನ್ನ ಮಗಂಗೆ ಬರೀ ಕುರ್ಕುಲ್ ತಿಂಡಿ ಆಗ್ಬೇಕು. ಮನೆಗೆ ಹಿಟ್ಟು ಅನ್ನ ಮಾಡಿರ್ತಾರೆ, ಉಂಡು ಹೋಗೋಣ ಸ್ಕೂಲ್ಗೆ ಏನೋದಲ್ಲ. 10 ರೂಪಾಯಿ ಕೊಡಜಿ 5 ರೂಪಾಯಿ ಕೊಡಜಿ ಅಂತ ಹೇಳಿ ನಿಂತ್ಕೊಂತಾನೆ. ಭಾರಿ ಇದ್ದಾನೆ ನನ್ನ ಮಗ, ಕಿಲಾಡಿ ಇವನು.
ನೀವು ಕೊಟ್ಟಿ ರೂಢಿ ಮಾಡಿದ್ರ ಅದಕ್ಕೆ ಹೇಳಂಗ್ ಪೇರ್ ಹಾಕ ನಿಂತ್ಕೊಂಡ ನಾವು ನನ್ನ ಹತ್ರ 1 ರೂಪಾಯಿ ಕೇಳಲಿ ಬುಂಡಿಗೆ ಹೊಡೆದು ಕಳಿಸ್ತೀನಿ ನಾನು. ನನ್ನ ಹತ್ರ ಏನಾರ ಕೇಳಕ್ ಬಂದ್ರ ಅವನು ನನ್ನ ಹತ್ರ ಮಾತ್ರ ಕೇಳಲ್ಲ. ಅಜ್ಜಿ ತನವೇ ತಾತನ ತನವೇ ಏನ್ ಹಿಂಸೆ ಕೊಟ್ಟು ಮಡಗ್ತಾನ ಹಂಗೆ ಅತ್ಲಾಗಿ. ನಮ್ಮ ಅಜ್ಜಿ ದುಡ್ಡು ಕೊಡಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಪ್ಪ. ಅದ್ಯಾಕೆ ನಾನು ಒಯ್ತಿದ್ರು ಮಾತಾಡ್ತಾನೆ ಇರೋ ತಿನ್ನುವಿ. ನನಗೆ ಅವೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ಅಲ್ಲಿ ಸಿಟ್ಟತ್ಬಿಡುತ್ತೆ ನನಗೆ. ಅತ್ತೆ ಹೋಗಿ ಅತ್ಲಾಗ ನಾನು ಜಾಮೂನ್ನಾರ ಮಾಡದೇನತ್ತೆ. ಮಾವ ಐತಿರ ಬಂದ್ಮೇಕೆ ಏನು ಮಟನ್ ತರತ್ತ ಕೋಳಿ ತರತ್ತ ಕೇಳ್ಬಿಟ್ಟು ಖಾರ ರೂಪ್ಕೊಂಡ್ರೆ ಆಗುತ್ತೆ. ಈಗ ಹೋಗಿದ್ದು ಜಾಮೂನ್ ಪ್ಯಾಕೆಟ್ ತಂದೈತಲ್ಲತ್ತೆ, ಹೋಗತ್ಲಾಗ ಜಾಮೂನ್ನಾರ ಮಾಡ್ತಾನೆ. ಆಟ ಒಂದ್ಸಲ 7 ಇದ್ದಾನೆ ಮತ್ತು ಮಾಡಲ್ಲ ಅಂತಂದ್ರೆ ಅದಕ್ಕೂ ಕೂಗಾಡುತ್ತಾ ಹುಡುಗ ಬಂದು ಹೋಗೋದು ಮಾಡನೇನತ್ತೆ. ಹೂ ಕಣಂತೆ ಮಾಡೋದ ಮಾತ್ಲಾಗಿ ನೋಡೋಣ ಕಳ್ಬೋಟಿ ತರ್ಸಜ್ಜಿ ಅಂತ 7 ಇದ್ದಾನಲ್ಲ, ನೋಡೋಣ ಅವ್ರ ತಾತ ಒಂದು ಮಾತಂಗೆ ಒಂದು ನೋಡೋಣ ತರುತ್ತಾ ಹೆಂಗೆ ನೋಡಿ ಕಳ್ಬೋಟಿ ಮಾಡೋಣ ಹೋಗತ್ಲಾಗಿ ಅವ್ರ ಕಳ ಹಾಕಿ ಚೆನ್ನಾಗಿರುತ್ತೆ. ಸರಿ ಕಣತ್ತೆ ಆತು ನೋಡೋಣ ತಗೊಳ್ಳಿ ಮಾವೈ ಬರ್ಲಿ. ಅದ್ಯೋನ್ ಆಸೆ ಏನ್ ಆತ್ಲಾಗ ನನ್ನ ಮೊಮ್ಮಗಂಗೆ ಮಟನ್ ಅಂದ್ರೆ ಬಾಯಿ ಬಿಡುತ್ತತ್ಲಾಗಿ. ನಾನು ಎಲ್ಲರ ಮುಂದೆ ಹಂಗೆ ಅನ್ಬೇಡ ಕಣ್ಲ ಪಾಪ, ಹೊಟ್ಟೆ ನೋವು ಬಂದು ಆಮೇಲೆ ಮಟನ್ ಬಿಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಂಗೆ ಅನ್ಬೇಡ ಕಣು, ಎಲ್ಲ ಕರುಪ್ಸ್ಕೊಂತಾರೆ ಅಂದ್ರೆ ಕೇಳಲ್ಲ ಅತ್ಲಾಗ ಅದು. ಅಜಿ ಹತ್ತರ್ಸಜಿ ಅಜಿ ಇತ್ತರ್ಸಜಿ ಅಂತ ಹೇಳುತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ, ಇರೋನೊಬ್ಬ ಮೊಮ್ಮಗ ನೆಮ್ಮದಿಯಾಗಿ ನೋಡ್ಕೊಬೇಕಲ್ಲ. ಹಂಗಾಗಿ ಇವತ್ತು ನೋಡೋಣ ನಮ್ಮ ಅಜ್ಜಿ ಬಂದ್ಮೇಕೆ ಕಳ್ಬೋಟಿನ ತಗೊಂಬರ ಜಾತ್ಲಾಗ ಒಂದ ಹುಡ್ಗಂಗೆ ಹಂಗೆ ಗುರ್ತು ಕೊಡ್ತೀವಿ ಅಂತ ಹೇಳಿ ತೋರ್ಸಿ ನೋಡ್ಬೇಕು ಇವತ್ತ. ಲೇ ಇವಳೆ ಏನ ಮಾಡ್ತದ್ಯಾ? ಆ ಕುರಿಗೆ ಒಂಚೂರ ಉಳ್ಳಿ ಸೊಪ್ಪಿತ್ತಲ್ಲ ತುಂಬಿಡ್ಬಾರ್ದೇನೆ, ಸುಮ್ಮನೆ ಕೂತದಿಯಲ್ಲ. ಊಟಕ್ಕೆ ಇನ್ನೆಲ್ಲ ಉಳ್ಳಿ ಸೊಪ್ಪು ತಿನ್ನುತ್ತದು ಅಂತ ಹೇಳಿ ಸುಮ್ಮನಾದೆ ಕಣಜ. ಬೆಳಗ್ಗೆ ಎಂತ ಜ್ವಾಳ ಪಾಳ ಕೊಟ್ಟಿದ್ದಲ್ಲ ಅದಕ್ಕೆ ಹೇಳಿ ಸುಮ್ಮನಾದೆ ಅತ್ಲಾಗಿ. ಊಟಕ್ಕೆ ಬೇಡ ಅಂತ ಹೇಳಿ ಪಾಪ ಸ್ಕೂಲ್ಗೆ ಹೋದ್ನೇನೆ ಹೊಸ ಬಟ್ಟೆ ಇಕ್ಕೊಂಡು ಹೋತ ಹಳೆ ಬಟ್ಟೆ ಇಕ್ಕೊಂಡು ಹೋತ. ಆ ಹುಡುಗಂಗೆ ಹೇಳಿದ್ರತ್ಲಾಗಿ ಒಂದು ಕುಕ್ಕೆಗೆ ತುಂಬಿಡ್ತಿತ್ತಲ್ಲಿ ತಿನ್ಕಂತಿತ್ತು ಹೆಂಗೋ ಅತ್ಲಾಗಿ. ಇವತ್ತಿನ್ನೇನು ನನ್ನ ಕುರಿ ಪರಿ ಅನ್ ಬಿಡಲ್ಲ ಇವತ್ತ. ತ್ವಾರ್ತಾಗೇನೋ ಹುಡುಗ ಸಿದ್ದಪ್ಪ ಕೋಳಿ ಗಿಳಿ ಮಾಡಂಕಂಡು ಬೋರಜ್ಜ ಅಂತೇಳಿ ಹೊಳೀತಿ. ನಾನಿನ್ನೇನು ತೋಟದ ಕಡೆಗೆ ಇರ್ತೀನಿ. ನೋಡಂತಾಗ ಸೊಪ್ಪು ಕಿಪ್ಪು ಏನಾರು ತಗೊಂಬಂದು ಕಟ್ಟು ಹೋಗ್ತೀನಿ ಅತ್ಲಾಗಿ. ಹೊಸ ಬಟ್ಟೆನೇ ಇಕ್ಕೊಂಡು ಹೋಯ್ದಂಗ ಕಣಜ. ನನ್ನ ಮಗ ಹಳೆ ಬಟ್ಟೆ ಇಕ್ಕೊಂಡು ಹೋದನ. ನಮ್ಮ ತಾತ ಹೇಳಿತೆ ನಂಗೆ ಹೊಸ ಬಟ್ಟೆನೇ ಬೇಕು ಅಂತ ಕೂತ್ಕೊಂಡು ಹೊಸ ಬಟ್ಟೆನೇ ಇಕ್ಕೊಂಡು ಹೋಯ್ದಾನೆ. ಅಲ್ಲಿ ಕಣಜ ನೀನು ಒಳ್ಳೆ ಹುಡುಗ ನಂಗೆ ಹೋಗಿ ನಾನು ಎದ್ದು ಪಾರ್ಟಿ ಮಾಡ್ತೀನಿ ತ್ವಾರ್ತಾಗೆ ಅಂತ ಕೇಳ್ತದಿಯಲ್ಲ ನೀನು. ಮನೆಗೆ ಏನಾರ ತಂದು ಒಂದೀಟ ಸುಮ್ಮನೆ ಮನೆಗೆ ನೆಮ್ಮದಿಯಾಗಿ ಉಂಡ್ಬಿಟ್ಟು ಮನಿಕ ಸಿದ್ದಪ್ಪ ಆಡ್ತಾನೆ ಅಂತೇಳಿ ನೀನು ಆಡಕ್ ಹೋಗ್ಬೇಡ ನೀನುವಿ. ಮನೆಗೂ 2 kg ಮಟನ್ ತಂದು ಕೊಡ್ತೀನಿ, ನೀವು 3 ಜನ ಮಾಡ್ಕ ಊಟ ಮಾಡ್ರಿ. ನಾವಲ್ಲಿ ತ್ವಾರ್ತಾಗೆ ಎಲ್ಲ ದುಡ್ಡು ಹಾಕೊಂಡಿದ್ವಿ. ಆ ಕೋಳಿ ಫ್ರೈನುವೆ ಮಟನ್ ಸಾರ್ನು ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಸಂಜೆ ಕಡೆಯಿಂದವ ಇಲ್ಲಾಂದ್ರೆ ಬೆಳಿಗ್ಗೆ ಗೆದ್ದ ಬತ್ತಿ ಕಣಂತೆ. ಏನು ಬೇಕು ಹೇಳಿ ನಿಮಗೆ? ಮಟನ್ ಬೇಕಾ ಕೋಳಿ ಬೇಕಾ ಇಲ್ಲ ಮನೆಗೆ ಏನಾರ ಸಾಮಾನು ಗಿಮಾನ್ ಬೇಕಾ ಹೆಂಗೆ ಹೇಳಿ. ನಾನು ಹೋಗಿ ಪಟ್ ಅಂತ ಹೋಗಿ ಪಟ್ ಅಂತ ತಂದು ಕೊಟ್ಬಿಡ್ತೀನಿ ಅತ್ಲಾಗಿ, ನೀವು ಮಾಡ್ಕ ಊಟ ಮಾಡೋರಂತಿ. ನಿನ್ನ ಅಮ್ಮ ಹೇಳೋಗಿದ ಕಣಪ್ಪ ಮಟನ್ ಕೋಳಿ ಏನು ತರಬಾರ್ದಂತೆ. ಅದೇ ಕಳ್ಳುಬೊಟ್ಟಿ ತರ್ಬೇಕಂದ್ ನೋಡು. ಅವ್ರೆ ಕಾಳು ಹಾಕ್ಸ್ಕೊಂಡು ರೊಟ್ಟಿ ಹಾಕ್ಸ್ಕೊಂಡು ತಿನ್ನನ್ ಕಣಜಿ. ತಾತ ಬಂದ್ಬೇಕಂಗಂತ ಹೇಳು, ನಾನು ಹೇಳೋದೆ ಅಂತ ಹೇಳಿ ತಾತ ತಂದು ಕೊಡುತ್ತೆ ಅಂತ ಹೇಳೋಯ್ತಿ. ಕಳ್ಳುಬೊಟ್ಟಿನ ತಗೊಂಬಂದ್ಬಿಡತ್ಲಾಗ ಒಂದಿವತ್ತ. ಅಲ್ಕಣೆ ಇವತ್ತು ಊಟಕ್ಕೆ ಎಲ್ಲಿ ಸಿಗುತ್ತೆ? ಇನ್ನೂ ಒತ್ತರನಾಗ್ಲಾರ ಹೋಗಿದ್ರೆ ಕಳ್ಳುಬೋಟಿನ ಇಲ್ಲ ತಲೆಕಾಲನ್ನ ಏನೋ ತರ್ಬೋದಿತ್ತು ಅತ್ಲಾಗಿ. ಊಟೊತ್ತಿಗೆ ಹೋದ್ರೆ ಸಿಗುತ್ತೇನೆ ನೋಡಂತಾಗ. ಇವತ್ತು ಹೊಸ ವರ್ಷ ಬೇರೆಯ ಎಲ್ಲ ಜನ ತುಂಬ ಹಾಕೊಂಡಾರತ್ಲಾಗಿ, ನೊಣ ತುಂಬ ಹಾಕೊಂಡಂಗೆ. ನೋಡ್ತೀನಿ ತಗೊಳವ, ಇದ್ರೆ ತಗೊಂಬತ್ತೀನಿ, ಇಲ್ಲ ಅಂತ ಅಂದರೆ 1-2 kg ಮಟನ್ನ ತಗೊಂಬತ್ತೀನಿ. ಅದನ್ನೇ ಸಾರು ಮಾಡಿ ಮುದ್ದೆ ಮಾಡಿ ಕೊಡಿ, ಭಾರಿ ಚೆನ್ನಾಗಿ ಮಾಡ್ಬೇಕು ಮತ್ತೆ ಹುಡುಗಂಗಿ. ಮಟನ್ ಅಂಗಡಿ ತಕ್ಕ ಹೋಗಿ ನೋಡಜ, ಸಿಕ್ಕಿದ್ರೆ ತಗೊಂಬ, ಸಿಗ್ಲಿಲ್ಲ ಅಂತಂದ್ರೆ 1 kg 2 kg ಮಟನ್ನೇ ತಗೊಂಬ. ಇನ್ನೇನು ಅದನ್ನೇ ಸಾರು ಅನ್ನ ಮಾಡ್ಕ ಊಟ ಮಾಡ್ಕೊಂತೀವಿ. ನೀನು ಬೇರೆ ಇರಾಕಲ್ಲ ಅಂತದಿಯಲ್ಲ, ನೋಡೋಣ ಭಾನುವಾರ ಯಾವಾಗಲೇ ಒಂದು ಕಳ್ಬೋಟಿ ತಂದು ಅವರೇ ಕಾಳು ಹಾಕಿ ಅವನಿಗೆ ಮಾಡ್ಕೊಟ್ರೆ ಆಗತ್ತಂತ. ಇನ್ನೇನು ಮಾಡೋಕ್ಕಾಗತ್ತಿ? ಆ ಹುಡುಗ ಕೇಳು ಹೋಗುತ್ತೆ ಅಂದ್ಮೇಕೆ ತರಲೇಬೇಕು ಮತ್ತೆ. ಇನ್ನು ರಾತ್ರಿಗೆ ಬಂದು ರಣ ರಂಪ ಮಾಡ್ಬಿಡ್ತಾನೆ ನಮಗೆ. ಸರಿ ನೋಡ ತಗೊಳವ, ಇದ್ರೆ ತಗೊಂಬಂದು ಕೊಡ್ತೀನಿ. ಇದ್ರೆ ತರಕೇನು ಕಷ್ಟನೇನೆ ನನಗೆ. ತಗೊಂಬಂದು ಕೊಟ್ಟಂತಗ. ಕೇಳೋದೆಚ್ಚ ನಾನು ತಂದ್ಕೊಡೋದೆಚ್ಚ. ತಂದ್ಕೊಟ್ಟಂತಗ. ಸರಿ ಆತು. ಹೋಗಿ ಅತ್ತಾಗಿ ಮಟನ್ ಈತ ಕಳ್ಬೋಟಿತ ನೋಡ್ಕೊಂಡು ತಗೊಂಬಂದನಂತೆ. ಏನಾರ ಶುಂಠಿ ಸಾಂಬಾರ್ ಸೊಪ್ಪು ಏನಾರ ಬೇಕಾ ಹೆಂಗೆ ಕೇಳಿ ನೋಡು. ಹ್ಞೂ ಕಣಜೋ, ನಾನು ಹೇಳೋದೇ ಮರ್ತಿದ್ದೆ ನಿನಗೆ. ಬರೀ ಆ ಮಟನ್ ತಗೊಂಬರೋಗು ಅಂತ ಹೇಳಿ ಕಳಿಸ್ತಿದ್ದೀನಿ ಆಟೆ ನೋಡಿ ನಾನು. ಮತ್ತೆ ಇದು ಸಾಂಬಾರ್ ಸೊಪ್ಪುನೇ 1 1/4 kg ಕಡಲೆ ಗಸಗಸೆ ಅವೆಲ್ಲ ತಗೊಂಬರಾಜ. ಇನ್ನು ಮಿಕ್ತವೆಲ್ಲ ಮನೆಗೆ ಈತಂತೆ ಆಟ ಮಾತ್ರ ತರ್ಸತ್ತೆ ಅಂತ ಹೇಳಿತ್ತವು ಹೆಣ್ಣು. ಆಟ ಮಾತ್ರ ತಗೊಂಬ ಸಾಕು. ಮತ್ತೆ ಇದು ಗೋಲ್ಡ್ ವಿನ್ನರು ಎಣ್ಣೆ ತಗೊಂಬರಾಜ. ಅಡ್ಗಿಗೆ ಎಣ್ಣೆ ಖಾಲಿ ಆಗೈತಂತೆ, ಅದೊಂದು ಲೀಟರ್ ತಗೊಂಬಂದ್ಬಿಡು ಆಟ ಯಾಕಣಂತೆ. ಅಲ್ಲ ಕಣೆ, ಎಣ್ಣೆ ಏನು ಕುಡಿತಿದ್ದೀರಾ ಇಲ್ಲ ಸಾರಿಗೆ ಅಡುಗೆಗೆ ಹಾಕ್ತಿದ್ರಿ? ವಾರಕ್ಕೆ 1 ಲೀಟ್ರ್ ಎಣ್ಣೆ ಖಾಲಿ ಮಾಡ್ತಿದ್ರಲ್ಲ, ಇನ್ನು 7 ಮಟ್ಟಿಗೆ ಎಣ್ಣೆ ಹಾಕೋಣ ನೀವು.
ಹೋಗ್ರಿ ಆ ಲಕ್ಷ್ಮಕ್ಕಂತ ನೋಡೋಗ್ರಿ ಎಣ್ಣೆ ರೈಟ್ ಗಗನಕ್ಕಾಗೈತೆ ಕಣ್ ಬೋರಜ್ಜ. ನಾನು ಒಂದೊಂದು ಚೂರ್ನೆಯ 1 ಲೀಟ್ರ್ ಎಣ್ಣೆಯ 3 ದಿನ ಅಲ್ಲ 3 ವಾರ 4 ವಾರ ಮಾಡಿಸಿದ್ದೀನಿ ಅಂತ ಹೇಳಿ ಹೇಳ್ತಾ ಕೂತಿತ್ತವತ್ತ. ನೀವು ನೋಡಿದ್ರೆ ಒಂದೊಂದು ವಾರಕ್ಕೆ 1 ಲೀಟ್ರ್ ಎಣ್ಣೆ ಖಾಲಿ ಮಾಡಿಬಿಟ್ರೆ ಹೆಂಗ್ರೆ ಮಾಡೋದು? ಒಂಚೂರ ನೋಡಾಕಿ ಅದುವಾಗಿ. ಓಹೋ, ನಿಮ್ಮಂಗೆ ಎಣ್ಣೆ ಖಾಲಿ ಮಾಡ್ಬಿಟ್ರೆ ಮುಗಿತತ್ಲಾಗಿ. ಅಲ್ಕಣಜ ಅವ್ರ ಮನೆಗೆ ಏನ್ ಅಡಿಗೆ ಮಾಡ್ತಾರೆ ಅಂತ ಹೇಳಿ. ಬೆಳಿಗ್ಗೆ ಆಯ್ತು ಅಂತ ಆದ್ರೆ ಅನ್ನ ಸಾರು ಮುದ್ದೆ, ಸಂಜೆ ಆಯ್ತು ಅಂದ್ರೆ ಅನ್ನ ಸಾರು ಮುದ್ದೆ ಮಾಡ್ತಾರೆ. ಅವ್ರ ಮನೆಗೆ 1 ತಿಂಗಳು ಬಂದ್ರು ಏನ್ ಲಾಸ್ ಆಗಲ್ಲ. ನಮ್ಮನೆಗೆ ಹಂಗೇನಜ್ಜ. ನಿನಗೂ ನಿನ್ನ ಮೊಮ್ಮಗಂಗೂ ಬರೀ ಬೆಳಗ್ಗೆ ಆಯ್ತು ಅಂದ್ರೆ ತಿಂಡಿ ಬಜ್ಜಿ ಬೋಂಡ ಹಪ್ಪಳ ಅದು ಇದು ಬರೀ ಇಂಥವನ್ನೇ ಮಾಡಿಸ್ಕೊಂಡ್ ತಿಂತೀರಾ? ನೋಡಿದ್ರೆ ಎಣ್ಣೆ ತರಕ್ ಹಿಂಗ ಅಂತೀಯಲ್ಲ ಅಜ್ಜ ನೀನು. ಇನ್ನೊಂದಿನ ಏನಾರ ಕೇಳ್ ನೋಡ್ ನೀನು. ಬಜ್ಜಿ ಗಿಜ್ಜಿ ಮಾಡ್ರಮ್ಮ, ಗೋಬಿ ಗಿಬಿ ಮಾಡ್ರಮ್ಮ ಅಂತ ಹೇಳಿ ಕೇಳ್ ನೋಡ್ ನೀನು. ಸರಿ ಆತ್ ತಗೊಳ್ಳಿ, ಇನ್ನೇನು ಮಾಡೋಕ್ಕಾಗತ್ತೆ, ತಂದ್ಕೊಟ್ಟನಂತಾಗ. ಮಟನ್ ಅಂಗಡಿ ನೋಡೋರು ಆನಾಡಿ ಜನ ಇದ್ದಾರೆ. ಏನಪ್ಪ ಮಾಡೋದು? ನಾನು ಒತ್ತಾರೆ ಗಂಟ್ಲೆ ಹೋಗಿ ಎತ್ತಲಾಗಿ ಮಟನ್ನುವೇ ಅದಿಂದ ಕಡ್ಬೋಟಿ ಅಂತಲ್ಲ ಅದೆಲ್ಲ ತಂದ್ಕೊಟ್ಟಿರೋ ಆಗ್ತತ್ತು. ನಾನು ಬೇರೆ ತೋಟ ಕಡೆಗೆ ಹೋದೆ. ಈ ನಾಡಿ ಜನ ಜೊತೆಗೆ ನಾನು ಹೋರಾಡ್ಕೊಂಡು ಮಟನ್ ತಂದು ಆತ ಇವತ್ತ. ಹೋಗಿ ನೋಡೋಣ ಒಂದು ಮಾತ ನೋಡಿ ಕೇಳಿ ಹೆಂಗ ದಪ್ಪಯ್ಯ ಅಂದ್ಕೊಂಡು ಒಂದು ಕಡ್ಬೋಟಿ ಇದ್ರೆ ಕಡ್ಬೋಟಿ ತಗೊಂಡು ಬತ್ತಿನ ತಗಿ ನೀಯ ಮಾಡೋಣ. ಇವತ್ತು ತರಲಿಲ್ಲ ಆದರೂ ಸರಿಯಾಗಲ್ಲ. ಅಕ್ಕಪಕ್ಕದ ಮನೆಗೆಲ್ಲ ಮಾಡ್ತಾರೆ. ನಮ್ಮ ಮನೆಗೆ ಮಾಡಲಿಲ್ಲ ಅಂತಂದರೆ ನಮ್ಮ ಹುಡುಗಿ ಈತಲ್ಲ ನನ್ನ ಮೊಮ್ಮಗ, ಅದು ಬೇರೆ ಮುನಿಷ್ಕ ಓಡಾಡುತ್ತಿ. ನನ್ನ ತಾತ ತಂದು ಕೊಟ್ಟಿಲ್ಲ, ತಾತ ಮಾತ್ರ ಕೋಳಿ ತಿನ್ನೋಕೆ ಹೋಗಿದ್ದೆ ಅಂತೇಳಿ ಮುನಿಷ್ಕ ಓಡಾಡುತ್ತಿ. ಇನ್ನೇನು ಮಾಡೋಣ ನೋಡೋಣ, ಹೆಂಗಾರ ಹೋರಾಡ್ಕೊಂಡು ತಂದ್ಬಿಡ್ಬೇಕು ಇವತ್ತ. ಬೋರಜ್ಜನ ಮಟನ್ನ ಕೋಳಿನ ತರಕ್ಕೆ ಹೊಂಟೈತೆ. ಊಟತಿಗೆ ಹೋಗ್ತಿತ್ತಲ್ಲ ಈ ಅಜ್ಜಂಗೆ ಯಾರು ಕೊಡ್ತಾರೆ ಅಂತ ಕಾಣೋಣ. ನೋಡ್ರಿ ನಾಡಿ ಜನ ಇದ್ದಾರೆ. ಬೋರಜ ನಿಂತ್ಕ ಬೋರಜೋ. ಏನು ಊಟಕ್ಕೆ ಹೋಗಿದ್ರು ಕಿವಿ ಕೇಳ್ದೆ ನಂಗೆ ಹೋಗ್ತದ್ಯಾ? ಯಾರಪ್ಪ ಈ ನಾಡಿ ಜೋರ ಕೂಕೊಂಬತ್ತಿರೋದು? ನಾನು ನೋಡಿದ್ರೆ ಅವಸರವಾಗಿ ಓಡ್ತದನಿ. ನೋಡಿದ್ರೆ ಇನ್ಲಿಂದ ಯಾರ ಕೂಗ್ತದಾರಲ್ಲ, ಯಾರು ನೋಡೋಣಂದೀಟ. ಇದ್ಯಾಕಾರ ಮಾಡ ನಾಡಿ ಜೋರ ಕೂಗ್ತದ್ಯಾನ? ಯಾಕೆ ಹಿಂಗೆ ಕೂಗ್ತದ್ಯೋ? ಸುಮ್ಮನೆ ಕೂಗ್ದೆ ಕಂಡು ಬೋರಾಜ. ಯೂಟ್ ಅಂತಾರೆ ಅವಸರವಾಗಿ ಹೋಗ್ತದಲ್ಲ, ಎಲ್ಗೆ ಹೋಗ್ತದ್ಯಾ ಏನು ಅಂತ ಕೇಳಿ ನೋಡೋಣ ಅಂತೇಳಿ ಕೂಗ್ದೆ ಆಟಯ್ಯ. ಮತ್ತೆ ಎಲ್ಲಿ ಪಾಲ್ಟಿ ಗೀಲ್ಟಿ ಎಲ್ಲಿ ಇಕ್ಕೊಂಡಿರ? ನಾನು ಒಬ್ಬನ ಸೇರ್ಸ್ಕೊಂತೀರ ಹೆಂಗೆ ಅಂತೇಳಿ ಕೇಳೋಣ ಅಂತೇಳಿ ಬಂದೆ ಕಂಡು ಬೋರಾಜ. ಇವು ನೋಡಿದ್ರೆ ₹1 ದುಡ್ಡು ಕೊಡಲ್ಲ ಏನಿಲ್ಲ. ಪಾಲ್ಟಿಗೆ ನನ್ನನ್ನು ಸೇರ್ಸ್ಕಲಿ ಅಂತೇಳಿ ಬರ್ತಾನಲ್ಲ. ಸಿದ್ದಪ್ಪಂಗೂ ಇವನಿಗೂ ಮೊದಲೇ ಆಗಲ್ಲ. ಏನಂತ ಹೇಳೋಣಪ್ಪ ಇವನಿಗೆ? ಅವನು ಬೇರೆ ಸಿದ್ದಪ್ಪ ಬೈತಾನೆ, ಯಾಕೆ ಕರ್ಕೊಂಬಂದೆ ಇವನ್ನ, ₹1 ದುಡ್ಡು ಕೊಡಲ್ಲ ಏನಿಲ್ಲ ಅಂತೇಳಿ. ಏನಂತ ಹೇಳೋಣ ಇವನಿಗೆ? ಒಯ್ತೀನಿ ಅಂತ ಹೇಳೋಣ, ಹೋಗಲ್ಲ ಅಂತ ಹೇಳೋಣ ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಇದ್ಯಾಕೆ ಬೋರಾಜ? ಮನ್ಸೊಳಗೆ ಏನೇನೋ ಮಾತಾಡ್ಕೊಂತದ್ಯಲ್ಲ, ಇವನು ಮಾತಾಡ್ಕೊಂತದ್ಯಾ? ಪಾಲ್ಟಿ ಎಲ್ಲಿ ಇಕ್ಕೊಂಡಿದ್ದೀರ ಏನು ಅಂತ ಇಲ್ಲಿ ಕೇಳಿದ್ರೆ ಹೇಳ್ದನೆ ಸುಮ್ಮನೆ ನಿಂತ್ಕೊಂಡಿಯಲ್ಲ. ಎಲ್ಲೂ ಮಾಡ್ತಿಲ್ವೇನು ಬೋರಾಜ ನೀವು? ಇಲ್ಲ ಕಣ್ ರಾಮಣ್ಣ, ಸುಮ್ಮನೆ ಮನೆಗೆ ಮಟನ್ ತಗೊಂಡೋಗಿ ನಮ್ದೇ ಉಂಡು ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಇದ್ದಿನತ್ಲಾಗಿ. ನಾನು ಯಾರ ಜೊತೆಗೆ ಏನು ವಾಯ್ಲ್ ಕಣಪ್ಪ, ಸುಮ್ಮನೆ ಕುಡ್ದು ತಲೆಲ್ಲ ಮಾತಾಡ್ತವೆ. ಹಂಗಾಗಿ ನಾನು ಯಾರ ಜೊತೆಗೆ ವಾಯ್ಲ್ ಕಣಪ್ಪಪ್ಪ. ಮತ್ತೆ ನೀವೆಲ್ಲಿ ಮಾಡ್ತಿದ್ರು? ನಾನೆಲ್ಲೂ ಮಾಡ್ತಿಲ್ಕಂಡು ಬೋರಾಜ. ಸಿದ್ದಪ್ಪ ನಂಗೆ ಗೊಂದಲ್ಲ ಅಂತೇಳಿ ಬಂದೆ ಆಟಯ್ಯ. ನೀನು ಮತ್ತು ಸಿದ್ದಣ್ಣ ಶಂಕರಣ್ಣೆಲ್ಲವ ಜೊತೆಗೆ ಮಾಡ್ತಿದ್ರಂತಲ್ಲ ತೋಟದಾಗೆ, ಅದಕ್ಕೆ ಹೇಳಿ ನಾನು ಅತ್ಲಾಗಿ ನಿಮ್ಮ ಜೊತೆಗೆ ಬರೋಣ ದುಡ್ಡು ಕೊಟ್ಟು ಅಂತೇಳಿ ಬಂದೆ ಕಂಡು ಬೋರಾಜ ಅತ್ಲಾಗಿ. ನೀನು ನೋಡಿದ್ರೆ ಹಿಂಗಂತದ್ಯಪ್ಪ. ಏನು ಮನೆ ಕಡೆಗೆ ಹೋಗೋಣ, ಇಲ್ಲಾಂದರೆ ಎಲ್ಲರ ಪಾಲ್ಟಿ ಗಿಲ್ಟಿ ಇಕ್ಕಂತೀರಿ ಹೆಂಗೆ ಹೇಳ್ರಪ್ಪ ಅತ್ಲಾಗಿ. ನಾನು ಮನೆ ಕಡೆಗೆ ತಗೊಂಡೋಗಿ 1-2 kg ಮಟನ್ ಗಿಟನ್ ತಗೊಂಡೋಗಿ ಮನೆಗೆ ಮಾಡಿಸ್ಕೊಂಡು ಮನೆಯವ್ರ ಜೊತೆನೆ ಪಾಲ್ಟಿ ಮಾಡ್ತೀನಿ. ಏನು ಮಾಡೋಣ ಅತ್ಲಾಗಿ, ನೀವು ಮಾಡಲ್ಲ ಅನ್ಮ್ಯಾಕಿ. ನೋಡಮ್ಮ ಬಾರ್ಲ ಪಾಪ, ಅಲ್ಲೇನಾರ ಮಟನ್ ಅಂಗಡಿತಯ್ಯ ಸಿದ್ದಪ್ಪನಾರು ಸಿಕ್ಕಿದ್ರೆ ಕೇಳಿ ನೋಡಮ್ಮ. ನಾನೇನು ಅವ್ರ ಜೊತೆಗೆ ಹೋಗೋದು ಗ್ಯಾರಂಟಿ ಇಲ್ಲ ಕಣಪ್ಪ. ನನ್ಗೆ ಯಾಕೆ ಬೇಕಾ ಮುತ್ಕೊಂಡಂಗಿರೋದು ಬಿಟ್ಟು ನಾನು ಪಾಲ್ಟಿಗೆಲ್ಲ ಹೋದ್ರೆ ಸರಿ ಆಗುತ್ತೇನಾ? ಮೊದಲೇ ನೋಡಿಯಲ್ಲ ನಿಮ್ಮ ಗೌರಜ್ಜಿಯ ಹೆಂಗೆ ಆಡುತ್ತೆ ಅಂತೇಳಿ. ನೋಡಿ ಕೇಳಿ ನೋಡಮ್ಮ. ಏನಾರ ಸಿದ್ದಪ್ಪ ಏನಾರ ಮಾಡೋಣ ಕಣಜ ಅಂತಂದರೆ ಮಾಡಿರಾತ್ ಪಾರು, ಇನ್ನೇನು ಮಾಡೋಕ್ಕಾಗತ್ತೆ? ನೀನು ಬೇರೆ ನಿಮ್ಮೂರು ಬಿಟ್ಟು ನಮ್ಮೂರು ಗಂಟ ಬಂದೀಯಾ? ಮಾಡಲಿಲ್ಲ ಅಂದ್ರೆ ಸರಿ ಆಗ್ತೇನ ಪಾಪ. ಬಾ ಮತ್ತಿ ನೋಡೋಣ. ಸರಿ ಕಣ್ ಬೋರಾಜ, ನಾನು ಮನೆಗೆ 1-2 kg ಮಟನ್ ತಗೊಂಡು ಹೋಗ್ಬೇಕು, ನಡಿ ಮತ್ತಿ. ಅಲ್ಲೇ ಏನಾರ ಸಿದ್ದಣ್ಣಿದ್ರೆ ಕೇಳ್ಬಿಟ್ಟು ಮನೆಗೆ ಮಟನ್ ಗಿಟನ್ ಎಲ್ಲ ತಕೊಟ್ಬಿಟ್ಟು ನಾನು ಬಂದನಂತೆ ನಡಿ ಅತ್ಲಾಗಿ. ಈ ಸಿದ್ದಪ್ಪಂಗೆ ಮಾಡೋಕ್ಕೇವಿಲ್ಲ ಅನ್ಕೊಂತೀನಿ. ಇಲ್ದ ಹೋದರೆಲ್ಲನೂ ಸೇರ್ಸ್ಕೊಂತಾನಲ್ಲ. ನಮ್ಮೂರೇ ಹೆಂಗೆ ಹೋಗಿ ಪಾಲ್ಟಿಯ ಚಿಕ್ಕದಾಗಿ ಮಾಡ್ಕೊಂಬರೋಣ ಅಂತೇಳಿ ನಾವು ಅಂದ್ಕೊಂಡ್ರೆ ನೋಡಿದ್ರೆ ಪಕ್ಕದ ಊರವ್ರಿಗೆಲ್ಲವ ಡಂಗೂರ ಶಾರಿದ ನೀವು. ಈ ಸಿದ್ದಪ್ಪನ್ನೇ ಕರ್ಕೊಂಬರೋದು ನಾವು ಮೊದಲಾಗಿ. ಏನಪ್ಪಪ್ಪ ಇವತ್ತೇನು ವ್ಯಾಪಾರ ಜೋರು ನಿನಗೆ? ಈ ನಾಡಿ ಜನವ ಹೆಂಗೆ ಸಂತರಿಸ್ತಿದ್ಯೋ ಬೆಳಗಿಂದ ಹತ್ಲಾಗಿ. ನಾನು ತ್ವಾಟಕ್ಕೆ ಹೋಗ್ಬೇಕಾರು ನೋಡ್ಕೊಂಡು ಹೋಯ್ನಿ, ಮತ್ತು ತ್ವಾಟನ ಬರ್ಬೇಕಾರು ನೋಡಿನಿ.
ಏನು ಈ ನಾಡಿ ಜನ ಇದಾರ ಅಂತೇಳಿ ನಾನು ಅನ್ಕೊಂಡು ಓದಿದ್ದೆ ಕಣ. ಈ ನಾಡಿ ಜನ ಇದಾರಲ್ಲ ಪಾಪ ಇವತ್ತ. ಯಾರ ಒಬ್ಬರನ್ನ ಇವತ್ತು ಕೂಲಿ ಕರ್ಕೊಂಡೋದಲ್ವೇನೋ ನಿನ್ನತ್ಲಾಗಿ. ಅಯ್ಯ ಬಾ ಬೋರಾಜ, ಇವತ್ತೆಲ್ಲ ಈ ನಾಡಿ ಜನ ಇದ್ದಾರೆ. ಏನು ದಿವಸ ಬಂದಾರ? ನಾಳೆಯಿಂದ ನೋಡ್ಕೊಂಡ್ರೆ ಒಂದು ಆಯು ಇರಲ್ಲ. ಅದು ಕೇಳತ್ಲಾಗ ನಾನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಕಟ್ ಮಾಡ್ತೀನಿ ಕಣ. ಬಾ ಬೋರಾಜ. ಮತ್ತೆ ಎಷ್ಟು ಕೆ ಜಿ ಬೇಕು ನಿಮಗೆ? ನನ್ಗೇನು ಮಟನ್ ಬೇಡ್ಕೊಂಡ ಪಾಪ. ಕಳ್ಬೋಟಿದ್ರೆ ಕೊಡ ಹತ್ಲಾಗಿ. ನನ್ನ ಮೊಮ್ಮಗಂಗೆ ಭಾಳ ಆಸೆ ಆಗ್ಬಿಟ್ಟಿತ್ತೆ. ಒಂದು ಕಳ್ಬೋಟಿದ್ರೆ ಕೊಡ ಹತ್ಲಾಗಿ. ಸರಿ ಕಣ್ ಬಾ ಬೋರಾಜ. ಒಂದು ಕಳ್ಬೋಟಿ ಯಾಕೆ ಎರಡೇ ಈತೆ. ತಗೊಂಡೋಗು, ಎರಡೇ ಬೇಕು ಅಂತ ಅಂದರೆ. ರಮಣ, ನಿಮ್ಗೆ ಎಷ್ಟು ಕೆ ಜಿ ಬೇಕು? ನನಗೊಂದು 2 ಕೆ ಜಿ ಮಟನ್ ಕೊಡು ಶಂಕರಣ್ಣ, ಸಾಕಡಂತಿ. ಸರಿ ಸರಿ ಆಯ್ತು. ನಿಮ್ಗೇನು ಒತ್ತು ಮಾಡಲ್ಲ. ಪಟನೆ ಕಟ್ ಮಾಡಿ ಕೊಟ್ಬಿಡ್ತೀನಿ. ಒಂದು 10 ನಿಮಿಷ ಕೂತ್ಕೋ ಬೋರಾಜ. ರಮಣ ಕೂತ್ಕೊ, ಒಂದು 10 ನಿಮಿಷವ. ಕೊಡ್ಲಾ ಪಾಪ ಬಿರ್ನಿ. ಅಲ್ಲಿ ಬೇರೆ ಏನೋ ಪಾಲ್ಟಿ ಗಿಲ್ಟಿ ಮಾಡ್ತೀನಿ ಅಂತ ಹೇಳಿ ರಾಮಣ್ಣ ಅವ್ರ ಊರಿಂದ ನಮ್ಮೂರಿಗೆ ಬಂದಿದ್ದಾನೆ. ನೋಡಿ ಆ ಸಿದ್ದಣ್ಣ ಕೈಲಿ ಮಾತಾಡ್ಕೊಂಡು ತೋಟ ತಕ್ಕ ಬೇರೆ ಹೋಗ್ಬೇಕಣ. ಒಂಚೂರು ಬಿರ್ನು ಕೊಡ ಹತ್ಲಾಗಿ. ಇದೇನು ಬೋರಾಜ ಹಿಂಗಂತದ್ಯಾ? ನಾನು ತಾನೇ ಒಂದು 5 ಕೆ ಜಿ ಕೋಳಿ, 4 ಕೆ ಜಿ ಮಟನ್ ಎಲ್ಲ ತಗೊಂಡು ಹೋಯ್ತಾನೆ. ನೀನು ಹೋಗ್ತಿಲ್ವೇನು ಬೋರಾಜ? ನನ್ಕೊಂಡು ನೀನು ಬತ್ತಿ ಅಂತ ಹೇಳದ್ನಪ್ಪ. ನನ್ನ ಕರೆದಿದ್ದಾನೆ. ನಾನು ಬತ್ತೀನಂತ ಒಂದು 5 ಗಂಟೆ 6 ಗಂಟೆ ಹೊತ್ತಿಗೆ ಬತ್ತೀನಿ. ನೀವು ಹೋಗಿ ಮಾಡ್ತಿರೋಗಿ ನೀವು. ನಾನು ಹಿಂದಿಂದನೇ ಬಂದನಂತತ್ಲಾಗಿ. ಓಹೋ, ಹಂಗಂದ್ಮೇಲೆ ತಗೊಂಡೆ ಹೋಯ್ದಾನೇನಪ್ಪ. ಸರಿ ಸರಿ ಆತಂಗಂದ್ಮೇಕೆ ನೀನು ಒತ್ಲಂತೆ ಬಂದ್ಬಿಡು. ನಾನು ರಾಮಣ್ಣ ಇನ್ನೇನು ಹೋಗಿ ಬತ್ತೀವಿ ಒತ್ಲಾಗಿ. ಸರಿ ಕಣ್ಲ ಪಾಪ. ನಾವು ಹೋಗಿದ್ದು ಬರ್ತೀವಿ. ಬಿರ್ಬಿನ ತೋಟದಾಗ ಬಂದ್ಬಿಡ ಮತ್ತೆ. ನಿನ್ನನ್ನು ಬೇರೆ ಕಾಯಂಗೆ ಮಾಡ್ಕೊಬೇಡ ಮತ್ತೆ. ಬಿರ್ನೆ ಬಂದ್ಬಿಡು. ಇಲ್ಕಂತ ಆಳಾಚ, ನಾನು ಬಿರ್ನೆ ಬತ್ತೀನಿ ಕಣಂತೆ. ಮತ್ತೆ ಏರಿರ್ಬೇಕು ಎಲ್ಲನೂ ವ್ಯವಸ್ಥೆ ಮಾಡ್ಬಿಡೋದು. ಅದೇಂತೀರ ನಿನ್ನ ಕಡೆ ಕೊಟ್ಕೊಂಡ್ರೆ ಆಗತ್ತಂತೆ. ಸರಿ ಕಣನ್ ಬಾರು, ಅದೇನು ವ್ಯವಸ್ಥೆ ಮಾಡಿರಾತೆ. ನೀನು ಒತ್ಲಂತೆ ಬಂದ್ಬಿಡಪ್ಪ ನೀನು. ನಡಿಯಾರಮ್ಮಣ ಹತ್ಲಾಗಿ. ಇನ್ನೇನು ಕೋಳಿ ಗಿಳಿಯರನ್ನು ಕುಯ್ಸ್ಕೊಂಡು ಹೋಯ್ದಾನಂತಲ್ಲ. ನಡಿಯತ್ಲಾಗಿ ತೋಟದ ಕಡೆಗೆ ನಾವು ಹೋಗೋಣ. ನೋಡೋಣ ಏನೇನು ಮಾಡ್ತಿದ್ದಾನೆ ಏನು ಅಂತ ಹೇಳಿ. ನೋಡಿದ್ದು ನಾವು ಒಂಚೂರು ಏನಾರವ ಎಲ್ಪ್ ಮಾಡೋಣ ನಡಿ. ಬೋರಾಜ, ನಾನೊಂಚೂರು ಮರಿಗೆ ಮಟನ್ ಕೊಟ್ಬಿಟ್ಟು ಬರ್ತೀನಿ. ನೀನು ನಿಮ್ಮ ಮನೆಗೆ ಮಟನ್ ಕೊಟ್ಬಿಟ್ಟು ಹಂಗೆ ಬಂದ್ಬಿಡು ಹತ್ಲಾಗಿ. ಇಬ್ರು ಅಲ್ಲೇ ಜೊತೆಗಾಗನಂತ ಹತ್ಲಾಗಿ. ಯೋನ್ ಮಾಡ್ತಿದ್ರಮ್ಮ ಒಳಗೆ. ಒಂದಿಟ್ಟು ಆಚಿಗೆ ಬನ್ನಿ ಅಲ್ಲಿ. ಏನು ಇಲ್ಕಣಮ್ಮ, ಅದೇ ಕಳ್ಬೋಟಿ ಥರ ಕೇಳಿದ್ರಲ್ಲ. ತಂದುದನಿ. ಮಗ ಬರಾವತ್ತಿಗೆ ಬಿರ್ಬಿನ್ ಅಡುಗೆ ಮಾಡಿ ಇಟ್ಟಿರಿ ಮತ್ತೆ. ಆ ಹುಡುಗ ಬಂದ್ಮ್ಯಾಕೆ ನೀವು ಅಡುಗೆ ಮಾಡಕ್ಕೆ ಹೋಗ್ಬೇಡಿ. ಒಟ್ಟಷ್ಟು ಬಂದಿರುತ್ತ ಹೆಂಗ. ಬಿರ್ಬಿನ್ ಅಡುಗೆ ಮಾಡಿ ಒಂಚೂರು ಸುಣ್ಣನೂ ನೀರನ್ನು ಹಾಕಿ ಒಂದು ಕೂದಿ ಬೇಯಿಸ್ಬಿಟ್ಟು ಇನ್ನೇನು ನಿಮ್ಮ ಅತ್ತಿಗೆ ಗೊತ್ತಲ್ಲ. ಮಾಡುತ್ತೆಲ್ಲ ನೀವು. ನಿಮ್ಮ ಅತ್ತೆ ಕೈಲೆಲ್ಲ ಕುಯ್ಸ್ಕೊಳಮ್ಮ. ನಾನು ಇರಲ್ಲ ಮತ್ತೆ. ಸರಿ ಕಣ್ಮವ ಆತು. ಅತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಡ್ತಾರೆ. ನಾನು ಪಟವಾಗಿ ಅಡುಗೆ ಮಾಡ್ತೀನಿ. ಮಾವಯ್ಯ ಸಂಜೆ ಊಟಕ್ಕಾರ ಬಂದ್ಬಿಡಿ ಮತ್ತೆ. ಅವ್ರ ಜೊತೆಗೆ ಅಲ್ಲೇ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟಣ ಮತ್ತೆ. ಊಟಕ್ಕಾರ ಬನ್ನಿ ಮತ್ತೆ. ಎಲ್ಲ ತಂದು ಕೊಟ್ಟು ನೀವು ಊಟಕ್ಕೆಲ್ಲ ಅಂದ್ರೆ ಸರಿ ಅಲ್ಲ. ಸಂಜೆ ಊಟಕ್ಕಾರ ಬನ್ನಿ, ಮುದ್ದೆ ಮಾಡಿರ್ತೀನಿ. ನೋಡಂತ ಆಳಮ್ಮ, ಅಲ್ಲೇ 4-5 ಕೆ ಜಿ ಮಟನು ಕೋಳಿ ಎಲ್ಲ ತಗೊಂಡು ಹೋಯ್ದಾರೆ. ಮತ್ತಿನ್ಯಾನು ಮನೆಗೆ ಊಟಕ್ಕೆ ಬರೋಣ. ಅಲ್ಲೇ ಎಲ್ಲಾರ ಊಟ ಮಾಡ್ಕೊಂಡು ಅಲ್ಲೇ ಮಂಕ ತಿಕ್ಕೋಣಂತ ಇವತ್ತೇನು ಮನೆಗೆ ಬರಲ್ಲ ಮತ್ತೆ. ಹುಷಾರಾಗಿ ಕದ ಹಾಕೊಂಡು ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಮಂಕಾಡ್ರಮ್ಮ ನೀವು. ಸರಿಯೇ? ಸರಿ ಕಣ್ಮವ ಆತು. ಸರಿ ಆತು, ಹುಷಾರು ಮತ್ತೆ. ಸರಿ ಸರಿ ಹುಷಾರ್ ಕಣಮ್ಮ. ಮಗ ಪರ್ವತಿಗೆ ಅಡುಗೆ ಮಾಡಿರಿ ಮತ್ತೆ. ನೀವು ಟಿವಿ ಗಿವಿ ನೋಡ್ಕೊಂಡು ಕೂತ್ಕೊಂಡು ಮಗಿಗೆ ಒತ್ತು ಮಾಡಿರ, ನಾನು ಇಲ್ಲ ಅಂತ ಹೇಳಿ. ಅತ್ತೆ, ಇದೊಂದು ಕುದಿ ಬೇಯಿಸ್ಕೊಂಡ್ ಬಂದ್ಬಿಡ್ತೀನಿ. ಮತ್ತೆಲ್ಲ ಕುಯ್ದು ನೀಟ್ ಮಾಡಿ ಕೊಟ್ಬಿಡಿ ಅತ್ಲಾಗಿ. ನಾನು ಕುಯ್ದೆಲ್ಲ ನೀಟ್ ಮಾಡಿದ್ರೆ ತಿನ್ನಾಕೊಂತಾರ ಆಗತ್ತೆ ಕಣತ್ತೆ ನನಗೆ. ಏನು ನೀಟ್ ಮಾಡಿಕೊಡಿ ನೀವು. ನಾನು ರಪ್ಪ ಅಂತ ಹೋಗಿ ಅಡುಗೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಅತ್ತಾಗಿ. ಸರಿ ಸರಿ ಆತು, ಹೋಗಮ್ಮ. ಸುಣ್ಣ ಹಾಕ್ಬಿಟ್ಟು ಸುಣ್ಣನೂ ಅರ್ಶಿನ ಪುಡಿನೂ ಹಾಕಿ ಒಂದು ಕುದಿ ಬೇಸು. ಬೆಂದಿದ್ದು ತಗೊಂಬಂದು ಕೊಡಮ್ಮ ಇಲ್ಲಿ. ನಾನೆಲ್ಲನೂ ಕುಯ್ದು ನೇರ ಮಾಡಿ ಕೊಟ್ಟಾನಂತೆ. ನೀನು ಅಡುಗೆ ಮಾಡಿವಂತ ಹೋಗು. ದಿವಸ ನಾವೆಲ್ಲ ಕುಯ್ಯೋದು, ಹೋಗಮ್ಮ. ತಂದೆಗೆ ಯಾವ ಥರ ನೀನು ಕೂತಿದ್ಯಾ? ನಾವೆಲ್ಲ ಕುಯ್ಯೋದು, ಹೋಗು ರಪ್ಪ ಅಂತ ಹೋಗಿ ಒಂದು ಕುದಿ ಬೇಯಿಸ್ಕೊಂಡ್ ಬರಾಗತ್ಲಾಗಿ. ಇವತ್ತು ಇನ್ನೇನು ಬರೋದು ಕಾಣ ಇವತ್ತ. ಇನ್ನೇನು ನಾವು 3 ಜನವೇ ಅಲ್ವಾ. ಸುಮ್ಮನೆ ಹೊಟ್ಟೆ ಗಿಟ್ಟಿ ಮಾಡಿಸ್ಬಿಡೋಣ. ಮುದ್ದೆ ಮಾಡ್ಸಿರಿ. ಇನ್ನೇನು ಡೈಲಿಯ 3 ಹೊತ್ತು ಮುದ್ದೆನೇ ತಿಂತೀವಿ. ರೊಟ್ಟಿ ಮಾಡಿಸ್ಕೊಂಡತ್ಲಾಗಿ ಅವರೆಕಾಳೆಲ್ಲ ಸೂದು ಮಡಗಿದ್ದೀನಿ. ರಪ್ಪ ಅಂತ ಅಡುಗೆ ಮಾಡುತ್ತೆ. ತಿಂದು ಮಂಕಣ ಇನ್ನೇನು ಮಾಡೋಕ್ಕಾಗ್ತಿ. ಈ ವಜ್ಜ ಪಾಲ್ಟಿ ಅಂತೇಳಿ ಪಾಲ್ಟಿಗೆ ಹೋಯ್ತು. ಈಗ ಈ ವಯಸ್ಸಾಗಿ ವಜ್ಜನಿಗೆ ಅಂತ ಪಾಲ್ಟಿ ಬೇಕಪ್ಪ. ಪಾಪ ಸಿದ್ದಪ್ಪ ಆತನ ಅಡುಗೆ. ಕಣಂದ್ ಬಾಬುರಾಜ ಆತು. ನಾನು ನಿಮ್ಗೋಸ್ಕರನೇ ಕಾಯ್ತಾ ಕೂತುದ್ದಿ. ನೋಡೋದಂತಾಗಿ ಒಂದು 90 ಬಿಟ್ಕೊಬಿಡೋಣ ನೀವು ಬರೋವತ್ತಿಗೆ ಅಂತೇಳಿ ನೋಡ್ತಿದ್ದೆ. ನೀವಿಬ್ರು ಮಾತಾಡ್ಕೊಬರೋದು ಕೇಳಿಸ್ಕಣ್ಣಲ್ಲ. ಹಂಗಾಗಿ ಸುಮ್ಮನೆ ಅದೇ ಹತ್ಲಾಗಿ. ಬನ್ನಿ ಹತ್ಲಾಗಿ ನಾವು ಪಿಟ ಪಟ ಊಟ ಮಾಡೋಣ. ಶಂಕರಣ್ಣ ಬಂದಾಗ ಇನ್ನೊಂದು ಹೊತ್ತು ಊಟ ಮಾಡಿರ ಆತಂತಿ. ಆಗ್ಲೇ 190 ಬಿಟ್ಟಿರಂಗಿದ್ಯಾ ಸಿದ್ದಪ್ಪ. ತೊದ್ಲು ಸಾರ್ತದ್ಯಾ ಈಟು ಅಂದ.
ಇಲ್ಲ ಕಣ್ ಬಾರಮ್ಮಣ್ಣ ಊಟಕ್ಕೆ ಅಲ್ಲೊಂದು 90 ಬಿಡಕ್ ಹೋಗೋಣ ತಂದಿಲ್ಲೇ ಮಳಗಿದೀನಿ ಕಣಪ್ಪ ಹಾ ನೀವು ಎಲ್ಲ ಬರ್ಲಿ ಅಂತ ಹೇಳಿ ಕಾಯ್ತಾ ಕೂತದೆ ಕಣ್ ಬಾರಮ್ಮಣ್ಣ ಲಾ ಸಿದ್ದಪ್ಪ ನಾನು ಮುಂದೆ ಸುಳ್ಳ ಬಿಡಕಂಡ್ಲ ನೀನು ಹಾ ಮಧ್ಯಾಹ್ನದಾಗೆ ನೀನು ಶಂಕರನು ಹೋಗಿ ಕುಡ್ಕೊಂಬಂದಿದ್ರ ನೋಡಿದ್ರೆ ನಾನು ಕೂಡ್ದೇ ಇಲ್ಲ ನಮ್ಮನ್ ಕಾಯ್ತಿದ್ಯಾ ಅಂತ ಹೇಳ್ತೀಯಲ್ಲ ನೀನು ಹಾ ಏನ್ ಸುಳ್ಳು ಹೇಳೋದ್ ಕಲ್ತಿಲ್ಲ ಸಿದ್ದಪ್ಪ ನೀನು ಹಾ ಬಾರ ಪ್ಲೇಟಿಗೆ ಹಾಕೊಂಡ್ ಬಾರ ಅತ್ತಾಗಿ 90 ಬಿಟ್ಕೊಳ್ಳೋಣ ತೀರ ಅವ್ನು ಬಂದ ಮ್ಯಾಕೆ ಇನ್ನೊಂದು ಕೂತಾವ ಕುಡ್ದ್ರಾಗತ್ ಬಾರೋ ಸರಿ ಆತು ಬಾ ಬೋರಾಜ ಯಾರಿಗೆ ಬೇಕಾದ್ರು ಯಾ ಮಾರ್ಸ್ಬೋದು ನಿನಗೆ ಮಾತ್ರ ಯಾ ಮಾರ್ಸಕ್ ಕಣಂದ್ ಬಾ ಮತ್ತೆ ಮುದ್ದೆ ಮಟನ್ ಸಾರು ಹಾಕ ಬರೋಣ ಇಲ್ಲ ಅಂತಂದ್ರೆ ಮಟನ್ ಫ್ರೈ ಮಾಡೋದು ನೀ ಅದನ್ನ ಹಾಕ ಬರೋಣ ಹೇಳಪ್ಪ ಈಗ ಬಿರ್ಬನೇನು ಲಾ ಸಿದ್ದಪ್ಪ ಎಣ್ಣೆ ಕುಡಿಯೋಕೆ ಮುದ್ದೆ ಮಟನ್ ಸಾರು ಸರಿ ಆಗುತ್ತೇನಾ ಏನ ಮಟನ್ ಫ್ರೈ ಮಾಡಿದೀನಿ ಅಂತೀಯನ ಅದನ್ನ ತಗಬ ಇಲ್ಲಿ ಒಂದೇ ಪ್ಲೇಟಿಗೆ ಹಾಕೊಂಬಾರ ಎಲ್ಲ ತಿನ್ನೋಣಂತೆ ಒಂದೇ ಪ್ಲೇಟಾಗಿ ಹೆಂಗೈತ್ ಬೋರಾಜು ಮಟನ್ ಫ್ರೈ ಮಾಡಿದ್ನಲ್ಲ ಚೆನ್ನಾಗಿತ್ತ ಹೆಂಗೆ ಎಣ್ಣೆ ಕುಡಿತಾ ಇರೋದಕ್ಕೂ ಈ ಮಟನ್ ಫ್ರೈ ಮಾಡಿದ್ಯಲ್ಲ ಅದಕ್ಕೂ ಭಾರಿ ಚೆನ್ನಾಗೈತೆ ಕಣ ಸಾರ ಈ ಸಿಸಿಯಲ್ಲಿ ಯೂಟು ಅಂತ ನಮ್ದೀತಿ ಅಂತೇಳಿ ನನಗೆ ಗೊತ್ತಿರಲ್ಲ ಕಣೋ ಚೆನ್ನಾಗೈತೆ ಬಿಡು ಮಾತ್ರ ಮಟನ್ ನಾಟಿ ಮಟನ್ ಹೊಡ್ಸ್ಕೊಂಬಂದ್ಯಾ ನೋಡು ಹಂಗಾಗಿ ಚೆನ್ನಾಗಿ ಮಾಡಿ ಕಣೋ ಇನ್ನೊಂದೆರಡು ಪೀಸ್ ಹಾಕಂಬಾರ ಇದೆಲ್ಲ ಸಾಲತ್ ನಮಗೆ ಇನ್ನೊಂದೆರಡು ಪೀಸ್ ಹಾಕಪ್ಪ ಏನ್ ಬೋರಾಜೋ ಇವತ್ತು ಹೊಸ್ದಾಗಿ ಎಣ್ಣೆ ಕುಡಿತಿದ್ದೀನಿ ನಂಗೆ ಮಾತಾಡ್ತದ್ಯೋ ಇನ್ನೊಂದು ಪೆಗ್ ಹಾಕು ಇನ್ನು ಇವನೇನು ಮಾತಾಡ್ತೀಯ ಅಂತ ಹೇಳಿ ಕೇಳಿಸ್ಕೋಬೇಕು ಲಾ ಸಿದ್ಧ ನನ್ನ ಹೆಂಗೆ ಕೇಳಿಸ್ಕೊತಲ್ಲ ನೀನು ನಿನ್ಕಿಂತ ಏನೋ ಮಾತಾಡಲ್ ಕಣ ಅಂತ ತಗೊಳ ನೀನು ತೋಳಿದ್ಕೆ ನಾನು ಹೇಳ್ದೆ ಕಣ ಆಟಯ್ಯ ನೋಡ್ದ ಮತ್ತೆ ನೋಡ್ದಿನ ರಾಮಣ್ಣ ಹೆಂಗೆ ಕಿಂಡಲ್ ಮಾಡ್ತಾವ ಇವನು ಅಂತ ಹೇಳಿ ರಾಮಣ್ಣ ಈಗ ಶುರುವಾತು ಬೋರಾಜನ್ ಕತೆ ಇನ್ನೇನು ಮುಗೀತು ಮಟನ್ ಸಾರು ಖಾಲಿಯಾಗಿ ಎಣ್ಣೆ ಖಾಲಿಯಾಗಿ ಮನೆಗೆ ದಡ ಗಂಟ್ಲುವೆ ಇನ್ನೇನು ಬೋರಾಜನ್ ಮಾತು ಕೇಳಿ ನಮಗೂ ಸಾಕಾಗೋತತ್ಲಾಗಿ ಕೇಳ್ಕಾರಮ್ಮಣ್ಣ ಊರಿಂದ ಊರಿಗೆ ಬಂದ್ಯಾ ಬೋರಾಜನ್ ಮಾತು ಕೇಳಕ್ಕೆ ಅಂತಲೇ ಯವು ನಾನು ಹೆಂಗೆ ಕೇಳನ್ಸಿದ್ದಪ್ಪ ಇನ್ನೊಂದು ಪೆಗ್ ಹಾಕಿಲ್ಲ ನನಗೆ ಓಹೋ ಇವರಾಲಯ 4-5 ಮನೆ ದಾಟ ಬಿಟ್ಟಿದ್ದಾರೆ ಇಬ್ರು ಚೆನ್ನಾಗಿ ಮಾತಾಡ್ತಿದ್ರ ಬಿಡಿ ನಿಮ್ಮಿಬ್ರು ಮಧ್ಯ ನಾ ಸೇರ್ಕೊಂಡ್ ಪಾರ್ಟಿ ಮಾಡಕ್ ಬಂದಿದ್ದೀನಿ ನಾನು ಭಾಳ ಬಂಗಾರ ಆತೆ ಆಟಯ್ಯ ಹಂಗ ಶಂಕರಣ್ಣರ ಬಂದಿದ್ರೆ ನನಗೆ ಪಾರ್ಟ್ನರಿಗೆ ಸರಿಯಾಗನು ಇವರಾಲೆ ಒಂದೊಂದು ಪೆಗ್ ಹಾಕಕ್ಕಾಗಿಲ್ಲ ಅಲ್ಲ ತೊದಲಿಸ್ತಾ ಕೂತಾರೆ ಸರಿಯಾತ್ ಈಗ ಲಾ ಸಿದ್ಧ ತಗೊಂಬಾರ ಇನ್ನೊಂದು ಪೆಗ್ಗ ಸಾಲ್ತು ಕಣ ನನಗೆ ತಗೊಂಬಾರ ಇಲ್ಲಿ ಸರಿ ಕಣ್ಬೋರಾಜ ಇವ್ಡ್ತೀನಿ ಸಿದ್ದಪ್ಪ ಅಂತದನು ಇವತ್ತು ಸಿದ್ಧ ಅಂತ ಕರಿತಿದ್ಯ ಹೆಂಗ ಕರಿಯಪ್ಪ ಇನ್ನೇನು ಮಾಡಕ್ಕಾತ್ತೆ ಸರಿ ಮಡಗು ಲೋಟ ಕೆಳಗೆ ಇನ್ನೊಂದು ಪೆಗ್ ಹಾಕೊಟ್ಟನಂತಿ ನೋಡ್ರಪ್ಪ ಕತೆಯ ಬೋರಾಜ ಆಲೆಯ ಮಾದನೆ ಚೇಂಜ್ ಮಾಡಾಕ್ಬಿಟ್ಟೈತೆ ನೋಡೋರು ಇನ್ನೂ 4-5 ಕ್ವಾಟ್ರ್ ಎಣ್ಣೆ ತಗೊಂಬಂದಿದ್ದೀವಿ ಅದನ್ನು ಕುಡ್ದಿವಿ ಅಜ್ಜಿನ್ನೇನು ಮ್ಯಾಕೆ ಎದಲ್ದಂಗೆ ಮಂಕೊಂಡ್ಬಿಡುತ್ತ ಹೆಂಗ ತೋರಿಸ್ದಂಗೆ ಮಾಡಗದೆ ಒಳ್ಳೇದತ್ಲಾಗಿ ಏನ ಒಬ್ಬೊಬ್ಬನೇ ಮಾತಾಡ್ತಿದ್ಯಾ ಒಂಚೂರು ಜೋರಾಗಿ ಮಾತಾಡ್ಲ ಸಿದ್ಧ ನಂಗೇನು ಕೇಳಿಸಲ್ಲ ಅನ್ಕೊಂಡೇನ ಕಿವಿ ಎಲ್ಲ ಕೇಳಿಸದ್ ಕಣ ಜೋರಾಗಿ ಮಾತಾಡ ಏನೇ ಹೇಳು ಸಿದ್ದಪ್ಪ ಮಟನ್ ಗೊಜ್ಜ ಅಂತುವೆ ಚೆನ್ನಾಗೈತಿ ನೀನೇ ಮಾಡ್ದ ಇಲ್ಲ ಹೋಟ್ಲಿಂದ ತಸ್ತ ಸಿದ್ದಪ್ಪ ನೀನು ಅಪ್ಪ ತಪ್ಲಿಗಿರೋದೆಲ್ಲ ಖಾಲಿ ಮಾಡ್ಕೊಂಬಿಡಿ ನನ್ನ ತಲೆ ಮಾತ್ರ ತಿನ್ಬೇಡಿ ಕಣ್ರ ನೀವು ಮಟನ್ ತಿನ್ನಿ ನಮ್ಮ ತಲೆ ತಿನ್ನಕ್ ಹೋಗ್ಬೇಡಿ ಒಂದೊಂದು ಪೆಗ್ ಹಾಕಿಲ್ಲ ಯೂಟು ಮಾತಾಡ್ತಾ ಕೂತುದಿರ ನಿಮ್ಮ ಸವಾಸ ಬಂದು ನಾನು ಪಾರ್ಟಿ ಮಾಡಕ್ ಬಂದಿದ್ದನಲ್ಲ ಇನ್ನೇನು ನನ್ನ ತಲೆ ಕೆಡ್ಸಾಕ್ತೀರ ಆಟೆಯ ನೀವು ನಾನೇ ಕಣ್ರಮ್ಮಣ್ಣ ಮಾಡಿರೋದು ಯಾವ ಹೋಟ್ಲು ತಂದಿಲ್ಲ ಎಲ್ಲೂ ತಂದಿಲ್ಲ ಜ್ಯೂಸ್ ಮಾತ್ರ ಬಹು ಚೆನ್ನಾಗೈತೆ ಕಣಮ್ಮ ಅಮ್ಮ ಇದು ಯಾವ್ದಮ್ಮ ಜ್ಯೂಸು ಯೂನಾಡಿ ಚೆನ್ನಾಗೈತಲ್ಲ ಲಾ ಪಾಪ ಮೇರಿಂಡ ಅಲವೇನು ಮೇರಿಂಡ ಕಂಡು ಕುಡಿಯೋ ಚೆನ್ನಾಗಿರುತ್ತೆ ಲಾ ಪಾಪ ಬರೀ ಜ್ಯೂಸ್ನೇ ಕುಡಿಬೇಡ ಕಂಡ್ಲ ಊಟ ಮಾಡು ಆಸೆಯಿಂದ ಕಡಬೋಟಿ ತರಿಸ್ಕೊಂಡಿಯಾ ಮತ್ತೆ ಊಟ ಮಾಡ್ದಂಗಿರ್ಬೇಡ ಕಣೋ ಊಟ ಮಾಡಿ ಬಿರ್ಬುರ್ನಿ ಇಲ್ಕಾಜಿ ಊಟನು ಮಾಡ್ತಾನೆ ಜ್ಯೂಸ್ನು ಕುಡಿತಾ ಊಟ ಮಾಡೋದು ಬಹು ಚೆನ್ನಾಗೈತೆ ಕಣಂತೆ ಜ್ಯೂಸ್ ಮಾತ್ರ ಅದೇ ಕಡಬೋಟಿಗುವೆ ಮುದ್ದೆಗುವೆ ಚೆನ್ನಾಗೈತೆ ಸಾಂಬಾರ್ ಚೆನ್ನಾಗಿ ಆಗೈತಾ ಕಣಮೋ ಬಹು ಚೆನ್ನಾಗೈತೆ ಅದ್ರಾಗ ಬರೀ ಜ್ಯೂಸ್ ಬರ ತೋರಿಸಿದ್ಯಾ ನೋಡು ಅದಕ್ಕೂ ಭಾರಿ ಚೆನ್ನಾಗೈತೆ ಕಣಮ್ಮ ನಿಮ್ಮ ಮಾವ ಇದ್ದಿದ್ರೆ ಈಗ ಒಂದು 4-5 ರೊಟ್ಟಿ ತಿಂದು ಒಂದು 2-3 ಮುದ್ದೆ ತಿಂದ್ಬಿಡೋದು ನಿಮ್ಮ ಮಾವ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಮುದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ ಕಣಮ್ಮ ರೊಟ್ಟಿ ಮಾಡಮ್ಮ ಬಹು ಚೆನ್ನಾಗೈತೆ ಅಂತ ಹೇಳಿ ರೊಟ್ಟಿ ಮಾಡಿಸ್ಬಿಡೋ ಸುಮ್ಮನತ್ಲಾಗಿ ನೋಡಂತ ಆಡತ್ತೆ ಒತ್ತಾರಿಕೆ ಇನ್ನೂ ಒಂಚೂರು ಮಿಕ್ಕಂಡಿತ್ತಲ್ಲ ಅದಕ್ಕೆ ರೊಟ್ಟಿ ಮಾಡ್ಕೊಂಡ್ರೆ ಆಗತ್ತಂತ ಆಳಿ ಮಾವ ಏನಿರುತ್ತಲ್ಲ ಹೆಂಗುವೆ ರೊಟ್ಟಿನೇ ಮಾಡ್ತೀನಿ ಅಂತ ಆಡತ್ತೆ ಅತ್ಲಾಗಿ ನೋಡಿದ್ರ ಸ್ನೇಹಿತರೆ ನಮ್ಮ ಮನೆಗೆ ಹೊಸ ವರ್ಷಕ್ಕೆ ಅಂತೇಳಿ ಕಳಬೋಟಿ ಮಾಡಿದೀವಿ ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.